ಅಂದರೆ ಈಗಾಗಲೇ ಸಾಕಷ್ಟು ವಿಜುವಲ್ಸ್ ನೋಡಿದ್ದೀರಿ, ಬೇರೆ ಬೇರೆ ಥರದ್ದು ಒಂದು ಡ್ಯೂಯೆಟ್ ಸಾಂಗ್ ನೋಡಿದ್ದೀರಿ, ಹಾಗೆ ಅದಕ್ಕಿಂತ ಮುಂಚೆ ಒಂದಷ್ಟು ಗ್ಲಿಮ್ಸ್ಗಳು ನೋಡಿದ್ದೀರಿ. ಈ ಟೈಟ್ಲೇ ಹೇಳುವಂಗೆ ಇದು ಗ್ರಾಮೀಣ ಸೊಗಡು ಇರುವ ಚಿತ್ರ. ನಾನು ಸುಮಾರು ನನ್ನ 20 ವರ್ಷದ ಜರ್ನಿಲಿ ಬಹುಶಃ ಇದು ಬೇರೆ ಥರದ ಚಿತ್ರ. ಯಾಕಂದರೆ ಇಲ್ಲಿ ತನಕ ಒಂದಷ್ಟು ಗ್ಲಾಸಿ ಸ್ವಲ್ಪ ಗ್ಲಾಮರ್ ಸಿನಿಮಾಗಳನ್ನೇ ಮಾಡ್ತಾ ಬಂದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಹತ್ತಿರ. ಯಾಕಂದರೆ ಈ ಥರದ ಸಿನಿಮಾ ಮಾಡೋದಕ್ಕೆ ಸುಮಾರು 20-22 ವರ್ಷ ಬೇಕಾಯಿತು. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಕಷ್ಟ ಅಂದರೆ, ನಾನು ಡೈರೆಕ್ಟ್ರ್ ಚಂದ್ರು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಅದೇ ಸಿಕ್ಕಾಪಟ್ಟೆ ಡೀಟೇಲಿಂಗ್ ನಡೀತು ಆ ಸಿನಿಮಾದ. ಅಂದರೆ ಸ್ಕ್ರಿಪ್ಟ್ ಡೈಲಾಗ್ ಒಂದು 60-70 ಪೇಜ್ ಇದ್ದರೆ ಡೀಟೇಲ್ ಒಂದು 100 ಪೇಜ್ ಇತ್ತು. ಆವಾಗ ನಾನು ಚಂದ್ರು ಕೇಳಿದೆ, ಇದು ಹೆಂಗೆ ಸಾಧ್ಯ ಚಂದ್ರು? ಯಾಕಂದರೆ ಪ್ರತಿಯೊಂದು ಡೀಟೇಲ್, ಗೋಡೆ ಮೇಲೆ ಏನಿರಬೇಕು, ನೆಲದಲ್ಲಿ ಏನಿರಬೇಕು, ಗಾಡಿ ಮೇಲೆ ಏನಿರಬೇಕು, ಅಂದರೆ ಇಷ್ಟೊಂದು ಡೀಟೇಲ್ ಬರೆಯೋಕೆ. ಯಾಕಂದರೆ ಆವಾಗ ಹೇಳಿದ್ರು, ಸರ್ 10 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಅಂದರೆ ಇದು ಒಂದು 4 ಗಂಟೆ ಸಿನಿಮಾನ ಒಂದು 2-2.25 ಗಂಟೆಗೆ ಇಳಿಸೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈ ಸಿನಿಮಾ ಯಾಕೆ ತೀರಾ ಸ್ಪೆಷಲ್ ಅಂದರೆ, ಯೂಶ್ವಲಿ ನಾವೇನಾಗುತ್ತೆ ತೀರಾ ಸಿನಿಮೆಟಿಕ್ ಆಗಿ ಮಾಡ್ತೀವಿ ಅಥವಾ ತೀರಾ ಗ್ಲಾಮರಸ್ ಆಗಿ ಮಾಡ್ತೀವಿ. ಬಟ್ ಈ ಸಿನಿಮಾ ಆ ಥರದ ಜಾನರ್ ಬಿಟ್ಟು ತುಂಬ ನ್ಯಾಚುರಲ್ ಆಗಿರಬೇಕು. ತುಂಬ ಅಂದರೆ ನಿಮಗೆ ಎಲ್ಲೂ ನಾನು ಫ್ರೇಮ್ನ ತುಂಬ ಗ್ಲೋರಿಫೈ ಮಾಡಿಲ್ಲ. ಅಂದರೆ ನಾವೇನು ಮಾಡ್ತೀವಿ, ಸಿನಿಮಾ ಫ್ರೇಮ್ ಇಟ್ಟಾಗ ಇರೋ ಬರೋ ಪ್ರಾಪರ್ಟಿ ಎಲ್ಲ ತಂದುಬಿಟ್ಟು ತುಂಬ ಸುಂದರವಾಗಿ ಕಾಣಬೇಕು ಅಂತ ತುಂಬ ಅರೇಂಜ್ ಮಾಡಿ ಫ್ರೇಮಿಂಗ್ ಮಾಡ್ತೀವಿ. ಬಟ್ ಈ ಸಿನಿಮಾ ಏನಂದರೆ, ಒಬ್ಬ ಮಾಮೂಲು ಮನುಷ್ಯ ಒಂದು ಹಳ್ಳಿನ ಹೇಗೆ ನೋಡ್ತಾನೆ, ಅವನ ಕಣ್ಣಿಗೆ ಏನೇನು ಕಾಣುತ್ತೆ ಆ ಥರ ಕ್ಯಾಪ್ಚರ್ ಮಾಡಿರೋ ಸಿನಿಮಾ. ಇದು ಅಷ್ಟು ಸುಲಭನೂ ಅಲ್ಲ. ಯಾಕಂದರೆ ತೀರಾ ಅದೇ ಥರ ಮಾಡ್ತಾ ಹೋದರೆ ಬೋರ್ ಆಗ್ಬಿಡುತ್ತೆ ಒಂದು ಹಂತದಲ್ಲಿ. ಅದನ್ನು ಸಿನಿಮೆಟಿಕ್ಕಾಗೂ ತೋರಿಸ್ಬೇಕು, ಸಹಜವಾಗೂ ತೋರಿಸ್ಬೇಕು. ಆ ರೀತಿಯ ಪ್ರಯತ್ನನ ಪ್ರತಿ ಫ್ರೇಮಲ್ಲೂ ಟ್ರೈ ಮಾಡಿದ್ದೀವಿ. ಬಹುಶಃ ಅದು ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿನಿಮಾ ನೋಡಿದಾಗ ನೀವು ನಿಮ್ಮ ಗ್ರಾಮೀಣ ಬದುಕು, ಅಂದರೆ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಆ ನೆನಪುಗಳೆಲ್ಲ ಒಂದಷ್ಟು ಮೆಲುಕು ಹಾಕೋಬೋದು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಮತ್ತು ದುಡಿದ್ರು ಎಲ್ಲ ಟೆಕ್ನಿಷಿಯನ್, ಅಂದರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸೇ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಸರ್, ಅಂದರೆ ಮನೋಹರ್ ಸರ್, ವೇಲು ಸರ್ ಇರ್ಬೋದು, ಎಸ್ಪೆಷಲಿ ನವೀನ್ ಜಿ. ಯಾಕಂದರೆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಅವರಿಗಿರೋ ನಾಲೆಜ್ ಇದೆಯಲ್ಲ ಸರ್, ಇಟ್ ಈಸ್ ಅಮೇಝಿಂಗ್. ಯಾಕಂದರೆ ಯೂಶ್ವಲಿ ಪ್ರೊಡ್ಯೂಸರ್ಗಳು ಅಂದರೆ ಒಂದು ಹಂತಕ್ಕೆ ಎಲ್ರಿಗೂ ನಾಲೆಜ್ ಇರುತ್ತೆ. ಬಟ್ ಅದನ್ನು ಮೀರಿ ಅಂದರೆ VFX ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್, ಎವ್ರಿಥಿಂಗ್, ಅಂದರೆ ಅವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್ ನಿರ್ಮಾಪಕರು. ಹಾಗೆ ಟೆಕ್ನಿಷಿಯನ್, ವಂಡರ್ಫುಲ್ ಟೆಕ್ನಿಷಿಯನ್ಸ್ ನನ್ನ ಜೊತೆಗಿದ್ರು. ಇದು ಬಿಟ್ಟು ಇನ್ನೂ ಸಾಕಷ್ಟು ಜನ ಅಂದರೆ ತೆರೆ ಹಿಂದೆ ಕೆಲಸ ಮಾಡಿದ ಎಲ್ಲ ಟೆಕ್ನಿಷಿಯನ್ಸಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಫ್ಕೋರ್ಸ್ ಐ ಥಿಂಕ್ ನಾವು ಈ ಸಮಯದಲ್ಲಿ ನಮ್ಮ ಗ್ರಾಮಾಯಣ ಜುಲೈ 3ನೇ ತಾರೀಕು ಬರಬೇಕಂದ್ರೆ ಜೊತೆಯಾಗಿ ನಿಂತಹ ನಮ್ಮ ನಿರ್ಮಾಣ ಸಂಸ್ಥೆ ಲಹರಿ ಫಿಲಮ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ದೇವನೂರು ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಸರ್ ಅವರ ಸಂಗೀತ ನಿರ್ದೇಶನ ಇದೆ. ನಮ್ಮ ಪ್ರೀತಿಯ ದೊಡ್ಡ ಮನೆ ಹುಡುಗ ವಿನಯ್ ರಾಜ್ಕುಮಾರ್ ಅವರು ನಮ್ಮನ್ನ ರಂಜಿಸೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಮೇಘಾ ಶೆಟ್ಟಿ ಅವರು ಕೂಡ ಅಷ್ಟೇ ಅಮೇಝಿಂಗ್ ಆಗಿ ಕೆಲಸ ಮಾಡಿದ್ದಾರೆ, ನಟಿಸಿದ್ದಾರೆ. ಹಾಗಾಗಿ ಇವರೆಲ್ಲರ ಜೊತೆಗೆ ಇಡೀ ತಂಡವನ್ನ ಮಾತನಾಡಿಸೋದಿದೆ. ನಮ್ಮ ಇಡೀ ತಂಡ ಕಾಯ್ತಾ ಇದೆ. ಆದರೆ ಅದಕ್ಕೂ ಮೊದಲು ಡ್ಯಾನಿ ಮಾಸ್ಟರ್ 2 ಮೇಜರ್ ಫೈಟ್ಸ್ ಮಾಡಿಸಿದ್ದೀರಾ. ಗ್ರಾಮಾಯಣಕ್ಕೆ ನಾವಂತೂ ಕಾಯ್ತಾ ಇದ್ದೀವಿ. ಈ ಫೈಟ್ ಸೀನ್ ನೋಡೋದಕ್ಕೆ ನೀವು ತೆರೆ ಮೇಲೆ ಹೇಗೆ ಕಾಯ್ತಾ ಇದ್ದೀರಾ? ಗ್ರಾಮಾಯಣ ನಾನು ಚಂದ್ರು ಸರ್ನ ಮೀಟ್ ಮಾಡಿ ಒಂದು 9 ಇಯರ್ಸ್ ಆಯಿತು. ಫಸ್ಟು ಒಂದು ಫೈಟ್ ಮಾಡಿಸ್ತು ವಿನಯ್ ಸರ್ಗೆ. ವಿನಯ್ ಸರ್ ಬೇರೆ ಥರ ಕಾಣಿಸ್ತಾ ಇದ್ರು, ಒಂಥರ ಮೊದಲು ಮಾಡ್ಕೊ ಬಂದಿರೋದಕ್ಕೂ ಗ್ರಾಮಾಯಣ ಮಾಡೋಕ್ಕೂ ಫಸ್ಟ್ ಅವ್ರನ್ನ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಥರ, ಒಂಥರ ಬೇರೆ ಥರ ಕಾಣಿಸ್ತಾ ಇದ್ರು. ಒಂಥರ ರಫ್ ಲುಕ್ ತುಂಬ ಚೆನ್ನಾಗಿದ್ದಿತ್ತು. ಅದರಲ್ಲಿ ಒಂದು ಫೈಟ್ ಮಾಡಿಸ್ದೆ, ಒಂದು ಮರಳು ದಂಧೆಗೆ ಒಂದು ಫೈಟ್ ಮಾಡಿಸ್ದೆ. ಅದು ಒನ್ ಡೇ ಮಾತ್ರ. ಅದು ಎಷ್ಟು ಫೈಟ್ ನ್ಯಾಚುರಲ್ ಆಗಿ ಫೈಟ್ ಮಾಡಿಕೊಟ್ಟೆ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಆ ಫೈಟ್ನ ನಮ್ಮ ಚಂದ್ರು ಸರ್ ಪುನೀತ್ ಸರ್ಗೆ ತೋರಿಸಿದ್ರು. ಪುನೀತ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬಾ ಖುಷಿಯಾಗಿ ಅವ್ರಿಗೆ ಚಂದ್ರು ಸರ್ನ ಕರೆದುಬಿಟ್ಟು ಮಾತಾಡಿಸಿ ಅವ್ರಿಗೆ ಏನೋ ಒಂದು ತಗೊಳ್ಳಿ, ಒಂದು ಗಿಫ್ಟು ಇಟ್ಕೊಳ್ಳಿ ಅಂದ್ಕೊಂಡು ಏನೋ ಕೊಟ್ಟಿದ್ದಾರೆ. ಬಟ್ ಚಂದ್ರು ಸರ್ ಅದು ಮರೆಯೋಕ್ಕಾಗಲ್ಲ. ಅದು ನಿಜವಾಗ್ಲೂ ಅಪ್ಪು ಸಾರು ಅದನ್ನು ಕರೆದವ್ರಿಗೆ ನಿಜವಾಗ್ಲೂ ಚಂದ್ರು ಸರ್ ಪಾಪ ಅಪ್ಪು ಸರ್ನ ತುಂಬ ನೆನೆಸ್ಕೋಬೇಕು. ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಮಾಸ್ಟರ್ ಅದು ನಿಜವಾಗ್ಲೂ ನಿಮ್ಮಿಂದ ಮಾಸ್ಟರ್ ನೀವು ಫೈಟ್ ಮಾಡಿದ್ರಿ, ಅಷ್ಟು ಫೈಟ್ ಅಷ್ಟು ತುಂಬ ಚೆನ್ನಾಗಿತ್ತು. ಅಪ್ಪು ಸರ್ ನನ್ನ ಕರೆದುಬಿಟ್ಟು ನಾನು ಬನ್ನಿ ನೀವು ಹಂಗೆ ಹಿಂಗೆ ಅಂತ ನನಗೆ ತುಂಬಾ ಇದು ಮಾಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬಟ್ ಆದರೆ ಏನು ಮಾಡೋದು, ಆ ಫೈಟ್ ಇಲ್ಲ.
ಈ ಗ್ರಾಮೀಣ ಫಸ್ಟ್ ಯಾಕಂದ್ರೆ ಹಳೇದು ಒಂದು ಇದು ಮಾಡಿದ್ವಲ್ಲ ಅದು ಇಲ್ಲಿಗೆ ಎಲ್ಲ ತುಂಬ ಥರ ಚೇಂಜ್ ಆಗಿದೆ. ಬಟ್ ಕತೆ ಏನು ಚೇಂಜ್ ಆಗಿಲ್ಲ. ಆದರೂ ಇನ್ನೆರಡು ಫೈಟ್ ಇದೆ. ಒಂದು ಹೋಟೆಲ್ ಫೈಟ್ ಇದೆ, ತುಂಬ ನ್ಯಾಚುರಲ್ ಆಗಿ ಬೇಕು ಅಂತಂದರು. ಅದು ವಿನಯ್ ಸರ್ಗೆ ತುಂಬ ಇಷ್ಟ ಆಯಿತು ಆ ಫೈಟು. ಮತ್ತು ಕ್ಲೈಮ್ಯಾಕ್ಸ್ ಫೈಟು ಅಷ್ಟೇ ನಮ್ಮ ಲೂಸ್ ಮಾದವ್ರ ಜೊತೆ ಇವ್ರದ್ದು ಕಾಂಬಿನೇಷನ್ಗೆ ಒಂದು ಫೈಟ್ ತಗೊಟ್ಟೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಏನು ನಾನು ನೆನಪಾಗುತ್ತೆ ಅಂದರೆ ನೋಡಿ, ಇಲ್ಲೇ ಕೂತಿದ್ದಾರೆ ದುನಿಯಾ ವಿಜಯ್ ಸಾರು. ಅದರಲ್ಲಿ ನಾವು ಪಾಪ ಅಲ್ಲಿ ಫೈಟ್ ಮಾಡುವಾಗ ಅವರು ಯಾಕಂದ್ರೆ ತುಂಬ ನ್ಯಾಚುರಲ್ ಮಾಡ್ತಾಯಿದ್ರು. ಆಗ ಟೈಮ್ ಇಲ್ಲ ನಮಗೆ, ಬರೀ ಹಾಫ್ ಡೇ 1 ಡೇಲಿ ನಾವು ಫೈಟ್ ಮಾಡಿದ್ದು. ತುಂಬ ಅದ್ಭುತವಾಗಿ ಬಂತು, ಅದು ಸೂಪರ್ ಡೂಪರ್ ಆಯಿತು. ನಿಜವಾಗ್ಲೂ ಇದು ಗ್ರಾಮಾಯಣ ನಿಜವಾಗ್ಲೂ 100% ತುಂಬ ಚೆನ್ನಾಗಿ ಹೋಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಟೆಕ್ನಿಷಿಯನ್ ನಾಗೇಶ್ ಅವರು, ಎಲ್ಲ ಅದು ಟೀಮು, ಮತ್ತು ನಮ್ಮ ಸಂತೋಷ್ ಪದ ಸರ್ ತುಂಬಾ ನಾವು ಹೇಳ್ದಂಗೆ ಎಲ್ಲ ಥರ ಮಾಸ್ಟರ್ ಇದಾದ ಎಲ್ಲ ಥರನೂ ಇದು ಮಾಡ್ತಾಯಿದ್ರು. ಮತ್ತು ಮುರಳಿ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಲಾರಿ ಸರ್ ನಿಜವಾಗ್ಲೂ ಸರ್ ಒಳ್ಳೆ ಸಿನಿಮಾ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮುರಳಿ ಮಾಸ್ಟರ್, ನಿಮ್ಮ ಬೆಂಕಿ ಹುಕ್ ಸ್ಟೆಪ್ ಎಲ್ಲರೂ ಹಾಕಿದ್ದು ಕುಣಿದಿದ್ದು ಅಫ್ಕೋರ್ಸ್ ಹುಕ್ ಸ್ಟೆಪ್ಸ್ಗೆ ನೀವು ಹೇಳಿ ಮಾಡಿಸಿರೋ ಮಾಸ್ಟರ್. ಹಾಗಾಗಿ ಈ ಬೆಂಕಿ ಹಾಡಿಗಂತೂ ಎಸ್ಪೆಷಲಿ 3 ಕೋಟಿಗೂ ಹೆಚ್ಚು ವ್ಯೂಸ್ ಸಿಕ್ಕಿದೆ. ಗ್ರಾಮಾಯಣ ಸಿನಿಮಾದ ಬಗ್ಗೆ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಮಾತಾಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಕೂತಿರೋಂಥ ಎಲ್ಲ ಗಣ್ಯವ್ಯಕ್ತಿಗಳಿಗೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಯುವ ಸಾರು ಎಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ವರ್ಷದಲ್ಲಿ ಗ್ರಾಮಾಯಣ ಸಿನಿಮಾ ಇದು ಅದ್ಭುತವಾಗಿ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಡೈರೆಕ್ಟ್ರಿಗೂ ಅಷ್ಟೇ, ಯಾಕಂದರೆ ಕರೆಸಿ ನಮಗೆ ಒಂದು ಒಳ್ಳೆ ವರ್ಷದಲ್ಲಿ ತುಂಬ ವರ್ಷಗಳಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ಗಳು ಬರ್ತಾ ಇದೆ. ಅದು ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಂತೂ ಮೇಘ್ನಾ ಮೇಡಮ್ ಆಗಿರ್ಬೋದು, ನಮ್ಮ ಹೀರೋ ಸರ್ ಆಗಿರ್ಬೋದು, ಇಬ್ಬರು ತುಂಬ ಹಾರ್ಟ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದ್ರು. ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಇನ್ನೇನು ಹೇಳೋಕೆ ಗೊತ್ತಿಲ್ಲ. ತುಂಬ ಚೆನ್ನಾಗಾಗಲಿ ಸಿನಿಮಾ, ಸಕ್ಸಸ್ ಆಗಬೇಕು, ಅದ್ಭುತವಾಗಿ ಆಗ್ಬೇಕು ಈ ಸಿನಿಮಾ. ನಮ್ಮ ದುನಿಯಾ ಸರ್ ಕೂತಿದ್ದಾರೆ, ನಮಗೂ ಒಳ್ಳೆ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೇದಾಗಿ. ಓಕೆ, ಈಗ ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮುರಳಿ ಸರ್ ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಅರುಣ್ ಸಾಗರ್ ಸರ್ ಪ್ಲೀಸ್ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್. ಆಗಿರುತ್ತೆ ಅನ್ಸುತ್ತೆ. ದಯವಿಟ್ಟು ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಮಾತು ಮರ್ತು ಹೋಗುತ್ತೆ, ಮೂಕನಾಗ್ತೇನೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾನು ಅವಳೊಡನೆ ಇರಬೇಕಿತ್ತು. ಅವಳು ಇಲ್ಲಿ ಮತ್ತು ನಾನು ಅಲ್ಲಿ. ಇವತ್ತಿನ ದಿನ ಅವಳು ಇಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಈವರೆಗೆ ಏರಿರದ ಎಷ್ಟೆಲ್ಲ ವೇದಿಕೆಗಳನ್ನ ಏರ್ತಾ ಇದ್ದೇನೆ, ಮೆರಿತಾ ಇದ್ದೇನೆ. ಈ ಮೆರತವನ್ನ ಒಂದು ಮೆರವಣಿಗೆ ಅನ್ಕೊಂಡಿದ್ದೇನೆ. ಅವಳ ಹೆಸರಿನೊಟ್ಟಿಗೆ ನನ್ನ ಹೆಸರು ಬೆರೆತಿದೆ. ಅವಳಿಲ್ಲದೆಯೇ ನಾನು ಮೆರೆಯಲಾರೆ ಅನ್ನೋದನ್ನು ಸಹ ಇಲ್ಲಿ ಹೇಳ ಬಯಸ್ತೇನೆ. ಸುಮಾರು ಸಲ ಈ ಮಾತನ್ನಾಗಲೇ ಹೇಳಿದ್ದೇನೆ. ಈ ನಾಗರಾಜ ವಸ್ತಾರೆ ಅಂತಕ್ಕಂಥ ಈ ಮನುಷ್ಯ, ಅವಳು ನನ್ನೊಳಗೆ ಇದ್ದಾಳೆ ಆಗಿ ನಾನು ಅವಳನ್ನು ಸದಾ ಹೊತ್ತೊಯ್ಯುವ ತೇರು. ದೇವನೂರು ಚಂದ್ರು ಅವರು ಬರಬೇಕು ಅಂತ ಫೋನ್ ಮಾಡಿದಾಗ ಒಂದು ಮಾತನ್ನು ಹೇಳಿದೆ. ಅವಳ ಹೆಸರು ಎಲ್ಲೆಲ್ಲಿ ಕೇಳಿ ಬರುತ್ತೆ ಅಲ್ಲೆಲ್ಲ ನಾನು ಇರುವ ಒಲವನ್ನು ನಿಲುವನ್ನು ಕೈಕೊಳ್ತೇನೆ ಅಂತ ಆ ಸಲುವಾಗಿ ಬಂದಿದ್ದೇನೆ. 6-8 ವರ್ಷಗಳಿಂದ ನಮ್ಮಿಬ್ಬರ ನಡುವೆ ಈ ಗ್ರಾಮಾಯಣ ಚಿತ್ರದ ಕುರಿತಾಗಿ, ಅವಳ ಅಭಿನಯವನ್ನು ಕುರಿತಾಗಿ
ಮತ್ತು ಈ ಕಡೂರು ಅರಸೀಕೆರೆ ಸೀಮೆಯ ಒಳನಾಡು ಅಂತಿರುತ್ತಲ್ಲ, ಅಲ್ಲಿಯ ಭಾಷೆ, ಅಲ್ಲಿಯ ನೆಲ, ಜಲ, ಆಕಾಶ ಕುರಿತಾಗಿ ಯಾವತ್ತೂ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾನು ಇಲ್ಲಿ ತೆರೆಯ ಮೇಲೆ ಅವಳನ್ನು ಕುರಿತಾಗಿ ಏನನ್ನು ಕಂಡೆ ಅವೆಲ್ಲವನ್ನೂ ಅವಳ ಮೊಬೈಲಿನಲ್ಲಿ ಇವತ್ತಿಗೂ ಕಾಪಿಟ್ಕೊಂಡಿದ್ದೇನೆ. ಚಿತ್ರದ ನಾಯಕನನ್ನ ಪೊರಕೆಯಲ್ಲಿ ಹೊಡೆಯುವ ಸಂದರ್ಭ, ಅದನ್ನ ಅವಳು ಅಲ್ಲಿ ಮಾಡಿ ಬಂದ್ಲು. ಆದರೆ ಆ ಸಂದರ್ಭವನ್ನ ನನ್ನೊಟ್ಟಿಗೆ ಸುಮಾರು ಕಾಲ ಜೀವಿಸಿದ್ಲು ಅಂತಾನು ಹೇಳ ಬಯಸ್ತೇನೆ. ಚಿತ್ರವನ್ನು ಮಾಡುವ ಸುಮಾರಿನಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಇದು ಮರುಚಿತ್ರೀಕರಣ ಆದಂತಹ ಒಂದು ಸಿನಿಮಾ. ಇದು ಯಾವ್ಯಾವುದೋ ಕಾರಣಕ್ಕೆ ಮತ್ತೆ ಸ್ಥಗಿತಗೊಂಡು ಇವತ್ತಿನ ದಿನ ಈ ಹಂತಕ್ಕೆ ಬಂದಿದೆ. ಹೆಚ್ಚು ಮಾತಾಡ್ಲಾರೆ, ತುಂಬಾ ಭಾವುಕನಾಗ್ಬಿಡ್ತೇನೆ ಯಾವುದೇ ಸಂದರ್ಭದಲ್ಲಿ ಸಹ. ನನಗೆ ಮೆಟ್ರೋದಲ್ಲಿ ಹೋದ್ರೆ ಇದೇ ರೀತಿಯ ಭಾವುಕತೆ ಕಾಡುತ್ತೆ, ಒಡಮೂಡುತ್ತೆ. ಇನ್ನು ಲಹರಿಯ ವೇಲ್ಯೂ ಅವ್ರಿಗೆ ಅವರನ್ನು ಭೇಟಿಯಾದಾಗ ಹೇಳಿದೆ, ಈ ಲಹರಿ ಅನ್ನೋದು ನಾವೆಲ್ಲ ಚಿಕ್ಕಂದಿನಲ್ಲಿ, ಅಂದರೆ ನಾನು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಸೆಟ್ಗಳ ಮೂಲಕ ಆ ಸಂಸ್ಥೆಯನ್ನ ಕಂಡು ಸಂಭ್ರಮಿಸ್ತಾ ಇದ್ವಿ. ಅಪರ್ಣೆಯ ಕಪಾಟಿನಲ್ಲಿ ಸಾವಿರಾರು ಲಹರಿ ಕೆಸೆಟ್ಗಳಿವೆ. ಒಂದೊಂದು ನೆನಪು ಅದು. ಅವಳಿದ್ದಂತಹ ಸಂದರ್ಭದಲ್ಲಿ ಯಾಕೆ ಇಟ್ಕೊಂಡಿದ್ಯಾ ಇದನ್ನೆಲ್ಲ, ಕೊಟ್ಬಿಡೋಣ. ಇವತ್ತಿನ ದಿನ ಅದನ್ನ ಕೊಡುವಂಥ ಒಂದು ಹೊತ್ತು ಗೊತ್ತು ನನ್ನಲ್ಲಿದೆ. ಆದರೆ ಕೊಡುವಂಥ ಮನಸ್ಥಿತಿ ನನ್ನೊಳಗಿಲ್ಲ. ಒಂದೊಂದು ಸಹ ನೆನಪಿನ ಖಜಾನೆ. ಈ ಗ್ರಾಮಾಯಣ ಚಿತ್ರಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ಪ್ರಾರ್ಥಿಸ್ತೇನೆ. ಸರ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿ ನಾವು ಅಪರ್ಣ ಮೇಡಮನ್ನ ಕಾಣ್ತೀವಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವು ಇಷ್ಟೇ ಪ್ರೀತಿಯಿಂದ ಟ್ರೈಲರ್ ಅನ್ನ ಕೂತ್ ನೋಡ್ಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಟ್ರೈಲರ್ ಲಾಂಚ್ ಅಂತ ಸರಿ ಕಲ್ಬಿಟ್ರೆ ನೀವು. ಸಮಸಮವಾಗಿ ಸಂತೋಷವನ್ನು ದುಃಖವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಚಿತ್ರದ ಟ್ರೇಲರ್ ಬಿಡುಗಡೆ ಆಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು. ಸಿನಿಮಾನ ತುಂಬ ವರ್ಷದಿಂದ ಇಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೇದಾಗುತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಗಳು ಸೀನಾ ಅವ್ರನ್ನ ನೋಡಿ ಖುಷಿ ಆಯ್ತಾ? ಒಂದೆರಡು ಮಾತು ಪ್ಲೀಸ್. ಆಲ್ ದ ಬೆಸ್ಟ್ ಹೇಳಿ ಪ್ಲೀಸ್ ಅವ್ರು. ಖುಷಿ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಳ್ಳಿ ಗಾಡಿನ ಹುಡುಗಂತರ. ಕುಸುಮನ್ ಬೇರೆ ಟಾರ್ಚರ್ ಕೊಡ್ತಾ ಇದ್ರು, ಎಲ್ಲೋದೆ ಕುಸುಮ ಅಂತ. ನಮ್ಮ ಆಚೆ ಬಂದ್ರೆ ಅಷ್ಟೇ ಮಾತಾಡೋಲ್ಲ, ಮನೇಲಿ ಎಲ್ಲರಿಗಿಂತ ಜಾಸ್ತಿ ಮಾತಾಡೋದೇ ಅಮ್ಮ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಎಸ್ ಯು ಆರ್ ಐ ನೋ. ಈಗ ಅಣ್ಣನನ್ನೆಲ್ಲರೂ ರೋಲ್ ಮಾಡೆಲ್ ಆಗಿಯೇ ನೋಡೋದು ಪ್ರತಿಯೊಬ್ಬರು ಕೂಡ. ವಿನಯ್ ರಾಜ್ಕುಮಾರ್ ಸರ್ನ ಇದೀಗ ಟ್ರೈಲರ್ ಅಲ್ಲಿ ಇಷ್ಟು ದೊಡ್ಡ ಪರದೆಯಲ್ಲಿ, ಆದರೆ ನಮಗೆ ಸಿನಿಮಾ ನೋಡಿದಾಗೆ ಆಗುತ್ತೆ. ಅಫ್ಕೋರ್ಸ್ ಈ ರೀತಿಯಾಗಿ ನಾವು ಲಾಂಚ್ ಮಾಡಿದಾಗ ಸೀನಾ ಆಗಿ ವಿನಯ್ ರಾಜ್ಕುಮಾರ್ ಅವರು ನಿಮಗೆ ಎಷ್ಟು ಇಷ್ಟ ಆದ್ರು, ಹೇಗೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಶುರು ಮಾಡೋಕೆ ಮುಂಚೆ ಫಸ್ಟ್ ಇದನ್ನ ಆಕ್ಚುಲಿ ಇನ್ನೊಬ್ರು ನೆನ್ಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರಿತ್ತು. ಆ ಉಸಿರು 8 ವರ್ಷನೂ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್,
ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗ್ ಮಾಡಿದ್ರಿ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು. ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೇಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಟ್ರೇಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೇಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೇಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗ್ದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರ್ ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್ ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಡ್ಬಿಟ್ಟಿದೆ. ನಾನು ಸಖತ್ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಪ್ಪಾಜಿ ಅವರೇ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದ್ರಿ, ನೀವೇ ಮಾಡಿ. ನನಗೆ ವಿನಯ್ ತುಂಬ ಇಷ್ಟ. ಪರ್ಸನಲಿ ವಿನಯ್ ನನಗೆ ಆ್ಯಕ್ಟರ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆ ಮನಸ್ಸಿನ ಮುಕ್ತ ಮನಸ್ಸಿನ ಯುವಕನಾಗಿ ನನಗೆ ತುಂಬ ಇಷ್ಟ ಯಾವಾಗಲೂ. ಸೊ ಹಂಗಾಗಿ ನನಗೆ ಫೀಲ್ ಆಗತ್ತೆ ಆ್ಯಕ್ಟ್ ಸೀನ್ಗಳು ನೋಡಿದಾಗ, ನಾನು ಡೈರೆಕ್ಟ್ ಮಾಡಿದಾಗಲೂ ಅನಿಸ್ತಿತ್ತು. ಅಂದರೆ ತುಂಬ ಕ್ಲೋಸ್ ಸಂಬಂಧ ಇದ್ದಾಗ, ನಾವು ಒಬ್ಬ ಆಡಿಯನಾಗಿ ನೋಡಿದಾಗ, ಅವ್ರು ಬೈಸ್ಕೊಂಡಾಗ, ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ. ನಮ್ಮ ಪ್ರೀತಿ, ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ, ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಇಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನನಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋ ಕೆಲವರು ಇದ್ದಾರೆ, ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೇದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲೋದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾರೆ ನೋಡಿ, ಅದು ಈ ಕಡೆ ಪಾಪ. ಅಂದರೆ ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸಿಂದ ನೋಡಿದ್ದೀನಿ. ಅವಾಗಲಿಂದ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಒಂದು ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾನೆ ಗಿರ್ರ ಅಂತ ಅಲ್ಲಿ ಇಲ್ಲಿ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ, ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದು ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಾಗಾಗಿ ಒಂದು ಒಳ್ಳೆಯ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರ ಹಿಂದೆ ಯಾವಾಗಲೂ ಒಂದು ದೊಡ್ಡ ಯಶಸ್ಸು ಇರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೇದಾಗಲಿ ನಿನಗೆ. ನಾವು ಯಾವಾಗಲೂ ರೇಗಿಸ್ತಿದ್ದೆ ಅವರು ನನ್ನ ಸೂರಿ ಕೇಳ್ತಾ ಇದ್ದೆ, ಸೂರಿ ಏನು ಸಮಾಚಾರ, ನಿಂತರ ಇವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣ ಇದ್ದ. ಒಳ್ಳೇದಾಗಲಿ, ಇನ್ನೂ ಹೆಚ್ಚೆಚ್ಚಿಗೆ ಕತೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು.
ಯಾರು ಗೊತ್ತಪ್ಪ, ನಾವೊಂದೆಲ್ಲ ಇದು ಮಾಡೋಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು, ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ, ಯಾವ ಸಿನಿಮಾ ಗೆಲ್ಲುತ್ತೆ ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಾಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಮತ್ತು ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು. ನನ್ನ ವಿನಯ್ ತುಂಬ ಇಷ್ಟ ಸರ್, ಅದೇನು ಅಂತ ಗೊತ್ತಿಲ್ಲ. ಗುರು ಬೈಕೋತಾರೆ ಏನೋ, ನನ್ನ ಇಷ್ಟ ಇಲ್ವಾ ಅಂತ. ವಿನಯ್ ಗುರು ನೀವು ತುಂಬ ಇಷ್ಟ, ವಿನಯ್ ತುಂಬ ಇಷ್ಟ. ಮತ್ತು ಇಡೀ ತಂಡ ನಾನು ಮಾತಾಡಿದ್ದು ನೋಡಿದೆ, DOP ಸರ್ ಆಗ್ಬೋದು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದು ಒಂದು ಒಳ್ಳೆ ಎನರ್ಜಿ ಕಾಣಿಸ್ತದೆ. ಅರುಣಣ್ಣ ಬೇರೆ ಇದ್ದಾರೆ, ಅವರಿದ್ಮೇಲೆ ಏನೋ ವಿಷಯ ಇರುತ್ತೆ ಅನ್ನೋ ಒಂದು ಆಸೆ. ಮತ್ತು 3ನೇ ತಾರೀಕು ನಾನು ಕೂಡ ಸಿನಿಮಾ ನೋಡ್ತೀನಿ ಬಂದು. ಆ್ಯಸ್ ಇಟ್ ಈಸ್ ನಮ್ಮ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ಸತಿ ಮತ್ತೆ ಅನ್ನದಾತರು, ನಿರ್ಮಾಪಕರು ಮತ್ತಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕಲಾವಿದರನ್ನ ಕಾಪಾಡಿ ಅಂತ ಕೇಳ್ಕೊತೀನಿ. ನೀವಿಲ್ಲ ಅಂದರೆ ನಾವಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸಿಟಿ ಲೈಟ್ಸ್ ಈಗ ಮಾತಾಡೋಂಗಿಲ್ಲ, ಈ ಲೈಟು ಗ್ರಾಮಾಯಣ ಅದು. ಗ್ರಾಮ ಮುಗಿಸಿ ಸಿಟಿಗೆ ಹೋಗೋಣ. ಇದು ಊರು ತೋರಿಸ್ಲಿ, ಆಮೇಲೆ ನಾನು ಊರಿಂದ ಸಿಟಿಗೆ ಕರ್ಕೊಂಬಂದು ಸಿಟಿ ಲೈಟ್ಸ್ ತೋರಿಸ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ದಯವಿಟ್ಟು ಇಲ್ಲೇ ಇರಬೇಕಿತ್ತು. ಈಗ ಲಹರಿ ಸಂಸ್ಥೆಯ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರನ್ನು ನೀಡಿ ವಿಜಯ್ ಸರ್ ಅವ್ರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಬರಬೇಕು ಪ್ಲೀಸ್ ಸರ್. ನಂಗೆ ನಿಮ್ಮ ಫಿಸಿಕೇ ತುಂಬ ಇಷ್ಟ ಸರ್, ಸಖತ್ ಲೀನಾಗಿದ್ದಾರೆ ಅವಾಗಲಿಂದ. ಮತ್ತೊಮ್ಮೆ ನಮ್ಮ ಸಿನಿಮಾಗೆ ಪ್ರೀತಿಯನ್ನು ಕೊಡೋದಕ್ಕೆ ಬಂದು ಅಷ್ಟೇ ಪ್ರೀತಿಯಿಂದ ಮಾತನಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಸರಗಲಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವರ್ಸಟೈಲ್ ಆಕ್ಟರ್ ಕೂಡ ಹೌದು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನವೀನ್ ಶಂಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನವೀನ್ ಶಂಕರ್ ಅವರೇ, ಗ್ರಾಮ ನಿಮಗೆ ಹೇಗೂ ಹತ್ರ, ಗ್ರಾಮಾಯಣ ಟ್ರೈಲರ್ ನೋಡಿದ್ರೆ ಇದೆಷ್ಟು ಹತ್ರ ಆಯ್ತು ದಯವಿಟ್ಟು ಹೇಳಬೇಕು. ಮೊದಲನೇದಾಗಿ ಕ್ಷಮೆ ಇರಲಿ, ನಾನು ಬೇರೆ ಊರಿಂದ ಬರತ್ತಿದ್ದೆ, ಹಾಗಾಗಿ ಲೇಟ್ ಆಯಿತು. ಇಲ್ಲಿ ಬಂದಿರೋ ಮಾಧ್ಯಮದ ಎಲ್ಲ ಹಿರಿಯರಿಗೆ, ನನ್ನ ಚಿತ್ರರಂಗದ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ನನ್ನ ಇವೆಂಟದ ಲೈವ್ ನೋಡ್ಕೊಂಡು ಬರತ್ತಿದ್ದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ, ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ, ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ, ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದೂ ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2015 2016 ಆಸ್ಪಾಸ್ನಾಗ ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡೀನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ವಿ. ಇವ್ನು ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಹೆದರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ತಪ್ಪಿರ್ತಿತ್ತು ಬುಕ್. ಅಂದ್ರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದ್ರೆ ಸೀನ್ ಟು ಸೀನು, ಪ್ರತಿ ಪಾತ್ರದ ಡೀಟೇಲ್ಸ್, ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೋ ಅಷ್ಟು ಡೀಟೇಲ್ ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶಲಿ ಲೊಕೇಶನ್ ರಕ್ಕಿ ಅಂತ ಹೋದಾಗ, ಅಂದ್ರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಡ್ಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ. ಮಗನ ಬಾಯ್ಲಿ ಅಂತ ನಾನು ಇದು ನೋಡಿದ್ದು ವರ್ಕ್ಶಾಪ್ ಸೀನೊಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಬಿಟ್ಟಾಕನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನ ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಂತರ, ಲಿಟ್ರಲಿ ಈ ಪದ ಬಳಕೆ ಮಾಡಬಹುದು, ಹುಚ್ಚಂತರ ಸಿನಿಮಾನ ಪ್ರೀತಿಸುವಂತ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರ್ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ
ಪಾತ್ರ ಆಗಿರ್ಬೋದು, ಅಥವಾ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಒಂದು ನಾನು ಅವನ ಪರವಾಗಿ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿ ಒಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾಗ್ಲೂ ಅದು ಮಾತು ಹೇಳೋಣ, ನನಗೆ ಒದಡಾದಿನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತಿದೆ ಅಂತ. ಅದ್ರ ಜೊತೆಗೆ ನನಗೆ ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ, ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯರ ಜೊತೆಗೆ. ನಿಮಗೊಂದು ದೊಡ್ಡ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೆ ಐತೆ. ಆಲ್ ದ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾದ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೆದಾರಲ್ಲ ರಾಮನಹಳ್ಳಿ ರಾಕೆಟ್ ಅಂತ, ಅದು ಕಣ್ಣಲ್ಲಿ ರಾಕೆಟ್ ಬಿಡ್ತಾರೆ ಅವರು. ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರೆ ಅವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡೋರು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಗೆಲ್ಲುತ್ತೆ, ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಸರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು ಗಿಫ್ಟ್ ಹ್ಯಾಂಪರ್ ದಯವಿಟ್ಟು ಕೊಡಬೇಕು. ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಶಂಕರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಸ್, ನವೀನ್ ಸರ್ ಟು ನವೀನ್ ಶಂಕರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದೀಗ ಮೋಡ ಕವಿದ ವಾತಾವರಣ ಹೋಗಿ ಮಳೆ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಅವರೆಷ್ಟು ಸಿಂಪಲು, ಅವರ ಸ್ಟೋರಿ ಅಷ್ಟು ಸಿಂಪಲ್ ಆಗಿರೋದಿಲ್ಲ. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕರು ಸಿಂಪಲ್ ಸುನಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಿಂಪಲ್ ಸುನಿ ಸರ್. ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಗ್ರಾಮಾಯಣ ಚಿತ್ರಕ್ಕೆ ಶುಭ ಕೋರೋದಕ್ಕೆ ಬಂದಿದ್ದಾರೆ ಸಿಂಪಲ್ ಸುನಿ ಸರ್. ಅವರ ಸಿನಿಮಾದ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಒಂದೊಳ್ಳೆ ಸಿನಿಮಾಗೆ ಜೊತೆಯಾಗಬೇಕು ಅಂತ ಹೇಳಿ ಅಷ್ಟೇ ಪ್ರೀತಿಯಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಟ್ರೈಲರ್ ರಿಲೀಸ್ ಆಯಿತು, ಸಕ್ಕತ್ತಾಗಿದೆ ಟ್ರೈಲರ್. ಅಫ್ಕೋರ್ಸ್ ನೀವು ಕೂಡ ನೋಡಿರ್ತೀರಾ. ಸೊ ಗ್ರಾಮಾಯಣಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಗ್ರಾಮಾಯಣಕ್ಕೂ ನನಗೂ ಒಂದು ಸ್ಮಾಲ್ ಕನೆಕ್ಷನ್ ಇದೆ. ಏನಪ್ಪ ಅಂದರೆ 2015 ದೇವನೂರ್ ಚಂದ್ರ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಅವಾಗ 2 ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೆ, ಉಳಿದವರು ಕನ್ನಡ ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು. 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪ್ಪದು. ನಂದು ಯೂಶಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟು. ಇವ್ರದ್ದು ಒಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದ್ದೆ. ಎಷ್ಟು ನೀಟಾಗಿ ಬರ್ದಿದ್ರು ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶಲಿ ಇಮ್ಯಾಜಿನ್ ಮಾಡಿ ಬರಿತೀವಿ, ಬಟ್ ನೀವು ಕಂಡಿರೋದನ್ನ ಬರೆದಿದ್ದೀರಾ. ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ, ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಅದು ವರನೋ ಶಾಪನೋ ಗೊತ್ತಿಲ್ಲ, 11 ವರ್ಷ ಆದಮೇಲೆ ಸರ್ ಮಾಡಿದ್ರೆ ಸ್ಕ್ರಿಪ್ಟು. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ನಾನು ಶ್ಯೂರಾಗಿ ನೋಡಿದೆ, ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಯಿತು. ಅಂದರೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು. ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲೊಂದು ಡೈಲಾಗ್ ಇದೆ, ಇನ್ನು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗುಯ್ಯ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ
ಪ್ರೊಡ್ಯೂಸರ್ಸ್ ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತಗೋಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಒಂದು ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದೆ, ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದ್ರೆ ಅವ್ರದ್ದು ಈ ಸಿನಿಮಾ ಗೆದ್ರೆ ಅರ್ಧ ಸೆಟಲ್ಮೆಂಟ್ ಗೆದ್ದಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮಾಯಣ ಗೆದ್ರೆ ಸೆಟಲ್ಮೆಂಟ್ ಗೆದ್ದಂಗೆ. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು, ಅಂದ್ರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದ್ರು. ಹೀರೋಯಿನ್ ಸೈಕಲ್ ತೊಡ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರ್ದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಆಗ ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾಸ್ ಸೈಕಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಹಾರಿಸ್ತೀನಿ, ಈ ಸಿನಿಮಾ ಹಿಟ್ ಆಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ ಆಗಬೇಕು, ಬಟ್ ಈ ಸಿನಿಮಾ ಹಿಟ್ ಆಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಆದರೆ ನಾನು ಶೋ ತಗೊಳ್ತೀನಿ ಅಂದಿದ್ದು. ಅದೇ ರೀತಿ ನಂದೊಂದು ಮೋಡ ಕವಿದ ವಾತಾವರಣ. ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡ್ಬೇಕು ಸರ್. ಶನಿವಾರದಿಂದ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇಲ್ದಿದ್ರೆ ಪರವಾಗಿಲ್ಲ. ಬಟ್ ಆ ಶುಕ್ರವಾರಕ್ಕೆ ಏನಿದೆ ಫುಲ್ಲು ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮೀಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರಬೇಕು ಸಿನಿಮಾ. ಸೊ ಆ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತೆ ಟ್ರೈಲರ್ಲಿ ಅಪರ್ಣಾ ಮೇಡಮ್ ಅಂದರೆ ಅವ್ರ ಜೀವಂತವಾಗಿ ಕಾಣಿಸ್ತಾರೆ, ಮತ್ತೆ ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನಾ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನು ಶಾರ್ಟ್ ನೋಡಿದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು ಅದನ್ನು, ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು, ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗೆ ಅಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತಿರೋ ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ. ಇಷ್ಟು ಬಯಸ್ತೀನಿ. ನಾನು ಸಡನ್ ಆಗಿ ಬಂದೆ ಪ್ರೋಗ್ರಾಮ್ಗೆ, ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಾಯ್ತು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಲಿಟ್ರಲಿ ಮಳೆ ಬಂದಂಗೆ ಆಯಿತು ಇದೀಗ. ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್. ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಗ್ರಾಮಾಯಣಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಲೂಸ್ ಮಾದ ಸರ್ಗೂ ಅಂದರೆ ಎನರ್ಜಿ ಕಾಣ್ತಿದೆ. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಸರ್ ಮತ್ತೆ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರಿಗೂ ಈ ರೀತಿ ಮೂವಿ ಮಾಡಿರೋದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ನೀಡಿ ಸಿಂಪಲ್ ಸುನಿ ಸರ್ಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಗ್ರಾಮಾಯಣದ ಕನಸು ನನಸಾಗೋದಕ್ಕೆ ಜೊತೆಯಾಗಿ ನಿಂತಿದ್ದು ಅಫ್ಕೋರ್ಸ್ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಪ್ರೀತಿಯ ಸಂಸ್ಥೆ. ಎಷ್ಟೋ ಜನರ ಕನಸಿಗೆ ಆಧಾರ ಸ್ತಂಭವಾಗಿ ನಿಂತಿರುವಂತಹ 3 ಆಧಾರ ಸ್ತಂಭಗಳನ್ನ ಇದೀಗ ವೇದಿಕೆಗೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಲಹರಿ ಫಿಲ್ಮ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಜಿ ಮನೋಹರ್ ಸರ್, ಲಹರಿ ವೇಲು ಸರ್, ನವೀನ್ ಮನೋಹರನ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು. ನಮ್ಮ ಗ್ರಾಮಾಯಣ ಸಿನಿಮಾದ ನಿರ್ಮಾಪಕರು ಜಿ ಮನೋಹರನ್ ಸರ್, ಹಾರ್ಟ್ಲಿ ವೆಲ್ಕಮ್. ಲಹರಿ ವೇಲು ಸರ್ ಪ್ರೀತಿಯ ಸ್ವಾಗತ. ನವೀನ್ ಸರ್ ಪ್ರೀತಿಯ ಸ್ವಾಗತ. ಅದೇ ರೀತಿಯಾಗಿ ರಮೇಶ್ ಸರ್ ಪ್ಲೀಸ್ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 4 ಪಿಲ್ಲರ್ಸ್, ಕರೆಕ್ಟ್, 4 ಪಿಲ್ಲರ್ಸ್. ಹಾರ್ಟ್ಲಿ ವೆಲ್ಕಮ್ ಸರ್ ಮತ್ತೊಮ್ಮೆ. ಐ ಥಿಂಕ್ ಈಗ ಯಂಗಿಂದಲೇ ಶುರು ಮಾಡೋಣ ಅಲ್ವಾ ವೇಲು ಸರ್? ಎಸ್, ಜೆನ್ಸಿಂದ ಶುರು ಮಾಡೋದ. ನವೀನ್ ಸರ್, ಇಡೀ ಜರ್ನಿಯಲ್ಲಿ ಇಡೀ ಟೀಮ್ ಅವ್ರು ಹೇಳ್ತಾರೆ ನೀವು ಪ್ರತಿಯೊಂದನ್ನು ಅಷ್ಟು ಸೂಕ್ಷ್ಮವಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಿ ಅಂತ, ಇನ್ಕ್ಲೂಡಿಂಗ್ VFX ಕೂಡ ನೀವೇ ಕೂತು ಎಲ್ಲವನ್ನು ಮುನ್ನಡೆಸ್ತಾ ಇದ್ರಿ ಅಂತ ಹೇಳಿ. ಗ್ರಾಮಾಯಣದ ಜರ್ನಿ ಬಗ್ಗೆ ಪ್ಲೀಸ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತರಿಗೂ ನಮಸ್ಕಾರಗಳು, ಮೀಡಿಯಾ ಮಿತ್ರಗಳು ನಮಸ್ಕಾರ. ರಾಘಣಪ್ಪಾಜಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವಿಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಕೇರ್. ಇಲ್ಲಿ ಬಂದಿರೋ ಎಲ್ಲ
ಗಣ್ಯ ವ್ಯಕ್ತಿರು, ಇನ್ಫ್ಯಾಕ್ಟ್ ಹಂಸಲೇಖ ಸರು ಮತ್ತು ಎಲ್ಲ ಚೀಫ್ ಗೆಸ್ಟ್ ನಮ್ಮ ಸುನಿ ಸರ್ ಆಗಲಿ ಮತ್ತು ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ತಂಡ ಒಂದು ಒಳ್ಳೆ ಕಾನ್ಸೆಪ್ಟ್ನ ನಾವು ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲರೂ ಹೇಳಂಗೆ ಇದು ಒಂದು ಒಳ್ಳೆಯ ಸಿನಿಮಾನೇ, ಬಟ್ ಇದು ನಿಜವಾಗ್ಲೂ ಒಳ್ಳೆಯ ಸಿನಿಮಾ. ಏನಕ್ಕೆ ಅಂದರೆ ಒಂದು 8 ವರ್ಷ ಒಂದು ಫಿಲ್ಮ್ ಮೇಕರ್ ಒಂದು ಕನಸನ್ನು ಕಂಡಿದ್ದಾನೆ. ಆ ಕನಸನ್ನು ನನಸು ಮಾಡಿ ಜವಾಬ್ದಾರಿ ಹೊತ್ತು ಈ ಸಿನಿಮಾವನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಲಹರಿ ಸಂಸ್ಥೆಯಿಂದ. ತುಂಬ ಧನ್ಯವಾದಗಳು. ಈ ವೇದಿಕೆ ಮೇಲೆ ಐ ಥಿಂಕ್ ಐ ವಾಂಟ್ ಟು ಥ್ಯಾಂಕ್ ಇಬ್ಬರು. ಒಂದು ಈ ಹಳೆ ಪ್ರೊಡ್ಯೂಸರ್ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವರ ಹೆಂಡತಿ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನೊಂದು ಕಾಕ್ರೋಚ್ ಸುದಿ ನಮಗೆ ನಮ್ಮ ಡೈರೆಕ್ಟರ್ನ ಪರಿಚಯ ಮಾಡಿಸ್ಕೊಟ್ಟು ನಮಗೆ ಕಥೆಯನ್ನು ಹೇಳಿಸ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೆವರ್ದಲೆಸ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಕಾಸ್ಟ್ ಆ್ಯಂಡ್ ಕ್ರೂ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸಾಮಾನ್ಯವಾಗಿ ಮಾತಾಡಲ್ಲ, ಟ್ರೈಲರ್ ಹೇಗೆ ಅನಿಸ್ತಾರೆ? ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಅಮ್ಮ, ತಾವು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದುನಿಯಾ ವಿಜಯ್ ಸರ್, ಥ್ಯಾಂಕ್ಸ್ ಮಿಲಿಯನ್ ಸರ್ ಬಂದಿದ್ದಕ್ಕೆ. ಸುನಿ ಸರ್, ಥ್ಯಾಂಕ್ ಯು. ಹಂಸಲೇಖ ಸಾಹೇಬ್ರು ಭಾಳ ಓದ್ತಿದ್ರು. ಏನು ಒಂದು ಅರ್ಜೆಂಟ್ ಕರೆ ಬಂತು, ಟ್ರೈಲರ್ ಲಾಂಚ್ ಆಯ್ತಲ್ಲಮ್ಮ, ಮತ್ತೆ ನಾನು ಪ್ರೀಮಿಯರ್ ನೋಡೋಕೆ ಬರ್ತೀನಿ ಅಂತ ಹೇಳೋರು. ಐ ಆಮ್ ಸೋ ಹ್ಯಾಪಿ. ಅವರು ಬಂದಿದ್ರು. ಮತ್ತು ಇಡೀ ಪತ್ರಿಕಾ ಮಿತ್ರರು ಸುಮಾರು 50 ವರ್ಷಗಳಿಂದ ನಿಮ್ಮ ಲಹರಿ ಸಂಸ್ಥೆಯನ್ನು ಎತ್ತಿರ್ತಿದ್ರಿ. 50 ವರ್ಷ. ಆ ಸಂಸ್ಥೆ ಕಟ್ಟಲಿಕ್ಕೆ ಮೂಲ ಕಾರಣ ಅಣ್ಣ ಮನೋಹರ್ ನಾಯ್ಡು ಅವರು. ಕೇವಲ 500 ರೂಪಾಯಿನಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ತಮಗೆಲ್ಲ ಗೊತ್ತೇ ಇದೆ. ಅವರೇ ನಮಗೆ ಆಧಾರ ಸ್ತಂಭ. ನಮ್ದು ಅವಿಭಕ್ತ ಕುಟುಂಬ, 36 ಜನ ಇದ್ದೀವಿ. ಅದು ಎಲ್ಲದಕ್ಕೂ ಮೇನ್ ನಾಯಕರು ಇವರೇ. ಇವರಿಂದನೇ ನಾವೆಲ್ಲ ಇರೋದು. ಇನ್ನೊಬ್ಬ ಬ್ರದರ್ ಬಂದಿಲ್ಲ ಇವತ್ತು, ಆನಂದು. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದ ಧೈರ್ಯ, ಅವ್ರು ಕೊಟ್ಟಂಥ ಮಾರ್ಗದರ್ಶನ, ಅದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಯಾವುದೇ ಕಾರಣಕ್ಕೂ ಕೂಡ ಧರ್ಮನೇ ತಿಳಿತೀವಿ, ನಮ್ಮ ಸಂಸ್ಥೆ ಆಗಲಿ ಕುಟುಂಬ ಆಗಲಿ. ಅಷ್ಟಕ್ಕೂ ಕಾರಣ ಅಣ್ಣ ಮನೋಹರ್ ನಾಯ್ಡು ಅವರು. ಅವ್ರ ಹತ್ರ ನಿಂತು ಮಾತಾಡ್ಬೇಕಾದ್ರೆ ನಾನು ಭಾಳ ಎಮೋಷನಲ್ ಆಗ್ತೀನಿ. ಆಫೀಸಲ್ಲಿ ತುಂಬ ಮಾತಾಡ್ತಾರೆ, ಯಜಮಾನರು ಎಲ್ಲ ಕಡೆ ಮಾತಾಡ್ತಾರೆ, ಮೈಕಲ್ಲಿ ಮಾತ್ರ ಮಾತಾಡಲ್ಲ ಅವರು. ಗ್ರಾಮಾಯಣ 9ನೇ ಸಿನಿಮಾ ಲಹರಿ ಸಂಸ್ಥೆ ನಿರ್ಮಾಣ ಬಿಡುಗಡೆ ಮಾಡ್ತಾ ಇದ್ದೀವಿ. ವಿನಯ್ ಸರ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದೀರಿ ಸರ್. ಅಫ್ಕೋರ್ಸ್ ಅಪರ್ಣಾ ಮೇಡಮ್, ತಾವು ಬಂದಿದ್ದಕ್ಕೆ ನಾವು ಚಿರುಣಿ ಆಗಿದ್ದೀವಿ. ವೆರಿ ಟಚ್ಡ್, ವೆರಿ ಎಮೋಷನಲ್ ಸರ್. ನನಗೂ ಭಾಳ ಹತ್ರ ಅಪರ್ಣಾ ಮೇಡಮ್, ಮರೆಯೋಕ್ಕಾಗಲ್ಲ ಅವ್ರು ನಾವು. ಸೊ ಪೂರ್ಣ ಸರ್ ಅದ್ಭುತವಾಗಿ ಹಾಡುಗಳು ಮಾಡಿದ್ದೀರಿ. 9 ಹಾಡಲ್ಲಿ 5 ಹಾಡು ಸೂಪರ್ ಹಿಟ್ ಆಗಿದೆ. ಬೆಂಕಿ ಅಂತೂ ಕಂಪ್ಲೀಟ್ ಕರ್ನಾಟಕ ಅಲ್ಲ, ಬೇರೆ ರಾಜ್ಯದಲ್ಲಿ ಕೂಡ ಬೆಂಕಿ ಹಾಕ್ಬಿಟ್ಟಿದ್ದೀರಿ. ಅದ್ಭುತ ಸೂಪರ್ ಹಿಟ್ ಆಗಿದೆ. ಅರುಣ್ ಸರ್, ಯು ಆಕ್ಟೆಡ್ ವೆರಿ ವೆಲ್. ಸೊ ಮತ್ತು ನಮ್ಮ ಡಾನ್ಸ್ ಮಾಸ್ಟ್ರು, ಫೈಟ್ ಮಾಸ್ಟ್ರು, ಕ್ಯಾಮ್ರಾಮನ್ ಸರು, ಪ್ರತಿ ಇಡೀ ಕಂಪ್ಲೀಟ್ ಟೀಮಿಗೆ, ಮೇಡಮ್ ಹೀರೋಯಿನ್ ಮೇಡಮ್ ಮೇಘನಾ ಅವರು. ಸೊ ಎವ್ರಿಬಡಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ವಿನಯ್ ಸರ್ ಆಫ್ ಕೋರ್ಸ್ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪಿಕ್ಚರ್ ಗ್ಯಾರಂಟಿ ಗೆಲ್ತೀವಿ. ನಿರ್ದೇಶಕರು 8 ವರ್ಷ 9 ವರ್ಷ ಆಯ್ತು, ಎಲ್ಲ 9 ಆಗ್ತಾ ಇದೆ ನೋಡಿ. 9 ಹಾಡು 9, ಇವಾಗೆಲ್ಲ 3ನೇ ತಾರೀಕು ಬಿಡುಗಡೆ ಆಗ್ತಾ, ಎಲ್ಲ ಕೂಡಿದ್ರೆ 9. ಇದು 9ನೇ ಪಿಕ್ಚರ್ ನಿಮ್ಮದು ವಿನಯ್ ಸರ್. ಲಹರಿದು ಕೂಡ 9ನೇದು. ಸೊ 9 ಭಾಳ ಲಕ್ಕಿ ನಂಬರ್. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಈ ಸಿನಿಮಾ ಗೆದ್ರೆ ಖಂಡಿತ ದುನಿಯಾ ವಿಜಯ್ ಸರ್ ಹೇಳಿದಂಗೆ ಇದು 9ನೇ ಪಿಕ್ಚರು. ನಮ್ಮ ಸಂಸ್ಥೆ 25 ಪಿಕ್ಚರ್ ಮಾಡಲಿಕ್ಕೆ ಕೂಡ ನಾವು ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. That's so sweet. Thank you so much. ಲಹರಿ ಸಂಸ್ಥೆ, ಲಹರಿ ಮ್ಯೂಸಿಕ್, ಲಹರಿ ಫಿಲ್ಮ್ಸ್ಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ 4 ಪಿಲ್ಲರ್ಸ್ಗೆ ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆ ಬರಬೇಕಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್.
ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಯಾವುದಾದ್ರೂ ಒಂದು ಅಡುಗೆ ಚೆನ್ನಾಗಿ ಆಗ್ತಾ ಇದ್ದಾಗ ಅದರ ಪರಿಮಳ ಮೂಗಿಗೆ ಬಡಿತಾ ಇದ್ದಾಗ ಹಸಿವು ಜಾಸ್ತಿ ಆಗುತ್ತಂತೆ. ಅದೇ ರೀತಿ ನಾನು ಗ್ರಾಮಾಯಣದ ಸುತ್ತಮುತ್ತಲು ಏನೇನು ಆಗ್ತಿದೆ ಅನ್ನೋದನ್ನು ಚಂದ್ರು ಸರ್ ಮತ್ತು ಪೂರ್ಣ ಸರ್ ಒಡನಾಟ ಜಾಸ್ತಿ ಆದಮೇಲೆ ತಿಳ್ಕೊಳ್ತಾ ಇದ್ದೆ. ಹಾಗೆ ಅದು ಟ್ರೈಲರ್ ನೋಡಿದ್ಮೇಲಂತೂ ನನ್ನ ಹಸಿವು ಇನ್ನೂ ಜಾಸ್ತಿ ಆಗಿದೆ. ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಚಂದ್ರು ಸರ್ 8-10 ವರ್ಷಗಳ ತಪಸ್ಸಿದು. ಈ ತಪಸ್ಸಿಗೆ ತಕ್ಕ ವರ ಸಿಗಲಿ, ದೊಡ್ಡ ಮಟ್ಟದ ವರ ಸಿಗಲಿ ಅಂತ ನಾನು ಆಶಿಸ್ತೀನಿ. ಚಂದ್ರು ಸರ್ಗೆ ತಮಾಷೆಗೆ ನಾನು ಹೇಳ್ತಿದ್ರೆ, ಚಂದ್ರು ಸರ್ ಇದು ಗ್ರಾಮಾಯಣ ಸಿನಿಮಾ ಇರೋದು 2026 ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತ ಮುಂಚೆನೆ ಬರೆದಾಗಿದೆ. ಸಿನಿಮಾ ತಡ ಆಗಿದ್ರೆ ನೀವು ಬೇಗ ಶುರು ಮಾಡಿದ್ರಿ ಅಷ್ಟೇ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೊ ಇನ್ನು ಈ ಗ್ರಾಮಾಯಣದ ಈ ಒಂದು ಏನು ಸಂಭ್ರಮ ಇದೆ, ಇವತ್ತಿನ ಏನು ಸಂಭ್ರಮ ಇದೆ, ಇದಕ್ಕೆಲ್ಲವೂ ಮುಖ್ಯ ಕಾರಣ ಹರಿಸಂಸ್ಥೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಒಂದು ಸಿನಿಮಾ ನಿಂತಿದೆ, ಸಿನಿಮಾವನ್ನ ಮತ್ತೆ ತಗೊಂಡ್ಬಂದು ಇಂತಹ ಒಂದು ಸಂಭ್ರಮಕ್ಕೆ ಕಾರಣ ಆಗ್ತಾರೆ ಅಂದ್ರೆ ದೊಡ್ಡ ಮನಸ್ಸು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಗ್ರಾಮಾಯಣವನ್ನ ಪೂರ್ಣ ಮಾಡಿರೋದೇ ಪೂರ್ಣ ಸರ್ ಸಂಗೀತ. ಸೊ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದರಲ್ಲೂ ನನಗೆ ಏನೇ ಹೇಳು ಕುಸುಮ ಅಂತ ಹಾಡು ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದು, ಆ ಹಾಡಿನ ಹಿಂದೆ ತಯಾರಿಕೆಯಲ್ಲಿ ನಾನು ಅವ್ರ ಜೊತೆ ಒಡನಾಡಿದ್ದಾಗಿರ್ಬೋದು, ವಿನಯ್ ಸರ್ ಜೊತೆ ಫೋನಲ್ಲಿ ಮಾತಾಡಿದ್ದು ಎಲ್ಲವೂ ಕೂಡ ತುಂಬ ದೊಡ್ಡ ಒಂದು ಹಲವಾರು ವರ್ಷಗಳ ಕಾಲ ನನ್ನ ಜೊತೆ ಉಳಿಯುವಂಥ ನೆನಪುಗಳನ್ನು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡಿಗೆ ತುಂಬ ಜನ ಇಂಡಸ್ಟ್ರಿಯವರು ಕೂಡ ಕಾಲ್ ಮಾಡಿ ಶ್ಲಾಘಿಸಿದ್ದೀರಾ. ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ವಿನಯ್ ಸರ್ ಹಾಗೂ ಮೇಘಾ ಶೆಟ್ಟಿ ಮೇಡಮ್ಗೆ ಮತ್ತು ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಗ್ರಾಮಾಯಣಕ್ಕೆ ದೇವರು ಮತ್ತು ಅಭಿಮಾನಿ ದೇವರು ಎಲ್ಲರೂ ಕೈ ಹಿಡಿಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ವೇದಿಕೆಗಳಲ್ಲಿ ಸುಮಾರು ವಿಷಯಗಳು ಮಾತಾಡಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ತುಂಬ ಮಾತಾಡಕ್ಕೆ ಹೋಗಲ್ಲ. ಒಂದೇ ಒಂದು ವಿಷಯ ಏನಂತಂದರೆ, ಅದೇ ಎಲ್ಲ ಕೇಳ್ಬೋದು. ಅಂದರೆ ಎಲ್ಲರೂ ಏನಪ್ಪ 8 ವರ್ಷ 9 ವರ್ಷ ಬರೀ ಅದನ್ನೇ ಹೇಳ್ತಿರಲ್ಲ, ಏನು ಮಾಡಿಬಿಟ್ಟಿದ್ದೀರಾ ನೀವು ಅಷ್ಟು ವರ್ಷದಲ್ಲಿ? ಏನು ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಎಂತೆಂಥ ಅದ್ಭುತಗಳು ಫಿಲಮ್ಗಳು ಏನೇನೋ ಎಲ್ಲ ಮಾಡಿದ್ದಾರೆ. ನೀವೇನು ಇಷ್ಟು ವರ್ಷದಿಂದ ಏನು ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಅದನ್ನ ನಾವೇನು ತುಂಬ ದೊಡ್ಡ ಅದ್ಭುತವಾಗಿ ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲ್ಲ. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ 100 ಸಿನಿಮಾಗಳು ಶುರು ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಈ ಥರದ್ದು ಪ್ರತಿ ವರ್ಷನೂ ಆಗುತ್ತೆ. ಎಷ್ಟೋ ಸ್ಕ್ರಿಪ್ಟ್ ಹಂತದಲ್ಲೇ ನಿಂತೋಗುತ್ತೆ, ಎಷ್ಟೊಂದು ಶೂಟಿಂಗ್ ಆದ್ಮೇಲೆ ರಿಲೀಸೇ ಆಗಲ್ಲ, ಅರ್ಧ ಶೂಟಿಂಗಲ್ಲಿ ನಿಂತೋಗುತ್ತೆ. ಈ ಥರದ್ದೆಲ್ಲ ನೋಡ್ತಾನೆ ಇರ್ತೀವಿ. ಆದರೆ ಒಂದು ಸ್ಕ್ರಿಪ್ಟು ಏನಕ್ಕೆ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ, ಯಾಕೆ ಇಷ್ಟು ವರ್ಷ ಅದು ಯಾರೋ ನಿಂತೋಗಿರೋ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾರೆ ಲಹರಿ ಸಂಸ್ಥೆಯವರು? ಯಾಕೆ ವಿನಯ್ ಸರ್ ಅಷ್ಟೊಂದು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರು, ಈ ಫಿಲಮ್ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ನಿಂತ್ಕೋತಾರೆ? ಯಾಕೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಚಂದ್ರು ಹಿಂದೆ ನಿಂತ್ಕೋತಾರೆ? ಖಂಡಿತ ಏನೋ ಒಂದು ರೀಸನ್ ಇದ್ದೇ ಇದೆ. ಆ ರೀಸನ್ ನಿಮ್ಗೆ ಇಲ್ಲೆಲ್ಲ ಕಾಣಿಸ್ದೇ ಇರ್ಬೋದು, ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಚಂದ್ರು ಅವರು ತುಂಬಾ ಗಟ್ಟಿಯಾಗಿ, ನಾನು ಏನೋ ಒಂದು ಹೇಳಬೇಕು, ನನ್ನ ಹತ್ರ ಒಂದು ಸ್ಟ್ರಾಂಗ್ ಆದ ವಿಷಯ ಇದೆ, ಒಂದು ಕತೆ ಇದೆ, ನಾನು ಹೇಳಬೇಕು ಅಂತ ತುಂಬಾ ಹಠ ಮಾಡಿ ಅವರು ನಮ್ಗೆ ಹೇಳಿದಾಗ ನಾವು ಅವ್ರ ಮುಂದೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತಂದ್ರು ನಾವೆಲ್ಲ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದೀವಿ. ಆ ಥರದೊಂದು ವಿಷಯ ಖಂಡಿತ ನಿಮ್ಗೆ ಸಿನಿಮಾ ಅಂದ್ರೆ ಎಷ್ಟೊಂದು, ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಷ್ಟೊಂದು ಸಿನಿಮಾಗಳು ಕತೆಗಳು ಅಲ್ಲಲ್ಲೇ ನಶಿಸೋಗುತ್ತೆ. ಬಟ್ ಇದು ಇಲ್ಲಿ ತನಕ ಉಳ್ಕೊಂಡ್ ಬಂದಿದೆ ಅಂತಂದ್ರೆ ಸಿನಿಮಾ ಸ್ಕ್ರೀನ್ ಅಲ್ಲಿ ಮತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಹಿಟ್ ಆಗಿ ಇದು ಉಳ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳಿ ಥ್ಯಾಂಕ್ ಯು. ಹಾರ್ಟ್ಲಿ ವೆಲ್ಕಮ್ ಸರ್, ಪ್ರೀತಿಯ ಸ್ವಾಗತ. ಹಾಗೆ ಸಕ್ಕತ್ತಾಗಿ ಡಾನ್ಸ್ ಮಾಡಿದ್ರಿ. ಇದೀಗ MLA ನೀಟ್ ನವಿ ಅವರ ಮಾತುಗಳನ್ನು ಕೇಳುವ ಸಮಯ. ಇಗ್ಗಾಣೇಶ್ವರನೇ, ಹರ ಹರ ಗೌರಿಯ ಮುದ್ದಿನ ಕುಮಾರನೇ, ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾಬುದ್ಧಿ ಕಲಿಸಿದ ಗುರುವೇ,
ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆ ಮಾದೇಶ್ವನಿಗೆ ಒಂದು ಸಾರಿ ಉಗೆ ನೀರೋ. ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ಗ್ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದ್ರಷ್ಟೇ ಬೇಕು ಶಕ್ತಿ ಹೇಳ್ರಪ್ಪ ಉಗೆ. ಈಗ ಗಾಣೇಶ್ವರನೇ ಆಯ್ತು. ಯಾಕೆ ಈ ಹಾಡು ಹೇಳಿದೆ ಅಂದ್ರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನ. ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನ ಎಲ್ಲ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬಾ ಕಷ್ಟದಲ್ಲಿರುತ್ತೆ. ಆದರೆ ಅವನು ಬೆವರು ಸುರಿಸಿ ಮಳೆ ಬಂದು ಹಸಿರಾದಾಗ ಅವನಿಗಿರುವಂತಹ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದ್ರೆ ಒಂದು ಇಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ, ಬೆವರು ಸುರಿಸ್ತಾ, ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೋತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಈಗ ಎಷ್ಟೋ ಜನ ಹೇಳಿದ್ರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ಥರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕೆಂದ್ರೆ ನಾನು ಮನೋಹರ್ ಸಾರ್ನ ಬಹಳ ಒಂದು 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನು ಬರೆದಿದ್ದೀನಿ. ಬಹಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ, ನಾನು ನನ್ನ ತಮ್ಮ ನಾಗೇಶ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದ್ರೆ, ಅವ್ರಿಗೆ ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ, ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು, ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು, ಮತ್ತು ಅದರ ಕ್ವಾಲಿಟಿ ಏನಾಗಿರಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಆದರೆ ಕುಟುಂಬ ಸಿಗೋದು ತುಂಬ ಕಷ್ಟ ಇದೆ. ಈಗ ನಮಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗತ್ತು ತುಂಬಾ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ, ಒಂದು ಕುಟುಂಬ ಅನ್ನೋದನ್ನ, ಅದು ಬರೀ ಅವರು ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನಲ್ಲಿ ಕೂಡ ಅದನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂತ ಕುಟುಂಬದ ಪ್ರೀತಿ ಇರೋದ್ರಿಂದನೇ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್. ಅಂದ್ರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನ ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರ್, ನಾನು ಒಬ್ಬ ಮಣ್ಣಿನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದ್ರೆ ಒಳಗೆ ತುಂಬಾ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನ ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗ್ಲೂ ತುಂಬಾ ಒಳ್ಳೆ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂತಹ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನ ಗೆಲ್ಲಿಸುವುದರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸಾಗರ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿರ್ದೇಶಕರಿಗೆ ಪ್ರೀತಿಯ ಸ್ವಾಗತ. ಅವರ ಜೊತೆಯಲ್ಲಿ ನಮ್ಮ ಗ್ರಾಮಾಯಣದ ಹೂವನ್ನ ಕರೆಯುವಂತಹ ಸಮಯ. ನಮ್ಮ ಗ್ರಾಮಾಯಣದಲ್ಲಿ ಕೋಪ, ಸಿಟ್ಟು, ಪ್ರೀತಿ ಎಲ್ಲವನ್ನು ಟ್ರೈಲರ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ ಕುಸುಮ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಹೇಳಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕುಸುಮ, ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಮೇಘಾ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್.
ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಸೀನನನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಆಗ್ಲೇ ಹೇಳಿದ ಹಾಗೆ ದೊಡ್ಡ ಮನೆಯ ಪ್ರತಿಭೆ ಅಂದಮೇಲೆ ಎರಡು ಮಾತು ಇಲ್ವೇ ಇಲ್ಲ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಗ್ರಾಮಾಯಣದ ನಾಯಕ ನಟ ವಿನಯ್ ರಾಜ್ಕುಮಾರ್ ಸರ್. ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವಿಲ್ ಸ್ಟಾರ್ಟ್ ವಿತ್ ಓಕೆ ಡೈರೆಕ್ಟರ್ಸ್. ಇಲ್ಲ, ಇವತ್ತು ಮೇಘ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ, ನೀವು ಹೇಳ್ದಂಗೆ. ಓಕೆ, ನೀವೇನು ಡೈರೆಕ್ಷನ್ ತೋರಿಸ್ತೀರಾ ಅದು ಓಕೆ. ಇದೀಗ ದೇವನೂರು ಚಂದ್ರು ಸರ್, ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ. 3ನೇ ತಾರೀಕಿನಿಂದ ಕನ್ನಡಿಗರು ನಿಮ್ಮ ಪರಿಶ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಟ್ರೈಲರ್ ಲಾಂಚ್ ಆಯಿತು, ಎಲ್ಲರೂ ಜೊತೆಯಾಗಿ ನಿಮ್ಮ ಕನಸಿಗೆ ರೆಕ್ಕೆಯಾಗ್ತಾ ಇದ್ದಾರೆ. ಈ ಸಮಯದಲ್ಲಿ ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವರಿಗೆ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಊರಿನ ಜನ ಬಂದಿದ್ದಾರೆ, ನನ್ನ ಸ್ನೇಹಿತ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಬಂದಾಗ, ಮೊದಲನೇ ಸರಿ ಬೆಂಗಳೂರಿಗೆ ಬಂದಾಗ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿದ ಮಿಲ್ಟ್ರಿ ನಾರಾಯಣಪ್ಪ ಅವರ ಮಗಳು ಮತ್ತು ಮೊಮ್ಮಗಳು ಮಗು 3 ಜನ ಬಂದಿದ್ದಾರೆ. ಆಶಕ್ಕ, ನೀನು ಅವತ್ತು ನಿನ್ನ ಮನೇಲಿ ನನ್ನ ಇಟ್ಕೊಂಡು ನನಗೆ ಊಟ ಆಗ್ತಿಲ್ಲ ಅಂದರೆ, ನನ್ನನ್ನು ನೀನು ಇಟ್ಕೊಳ್ಳಿಲ್ಲ ಅಂದಿದ್ರೆ ಈ ಸಾಧನೆ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಆಶಕ್ಕ, ಲಾವಣ್ಯ, ಭಾರ್ಗವ್ ಅಂಕಲ್, ನಾನು ನಿಮ್ಮ ಉಪಕಾರ, ನನ್ನ ಈ ಋಣನ ತೀರ್ಸೋಕ್ಕಾಗಲ್ಲ. ನಾನು ನೆನೀತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಥ್ಯಾಂಕ್ ಯು ಸರ್. ಈ ಸಿನಿಮಾ 10 ವರ್ಷ ಬರೋದಕ್ಕೆ ವಿನಯ್ ಸರ್, ನಾನು ಇಬ್ರು ಈ ಸಿನಿಮಾ ನಾವು ಹಿಟ್ಟು ಫ್ಲಾಪು ಅದನ್ನು ಮೀರಿದ್ದೀವಿ. ಮೋಸ್ಟ್ಲಿ ನಾವು ಎರಡೂ ಏನೋ ಅನ್ಸಲ್ಲ ಸರ್, ನನಗೂ ಏನೋ ಅನ್ಸಲ್ಲ. ಎರಡನ್ನೂ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಈ ಸಿನಿಮಾನ. ಈ ಕಥೆ ಹೇಳಲೇಬೇಕು ಚಂದ್ರ ಅವರೇ, ಅದು ಯಾವತ್ತು ಪ್ರೊಡ್ಯೂಸರ್ ಸಿಗ್ಲಿ, ಇದು ಹೇಳಲೇಬೇಕು ನಾವು ಅಂತ. ಸೊ ಅವತ್ತು ನಾವು ಇಬ್ರು ಅನ್ಕೊಂಡ್ವಿ. ಆ ಜರ್ನಿನಲ್ಲಿ ಪ್ರತಿ ಸರಿನೂ ಪ್ರೊಡ್ಯೂಸರ್ ಇನ್ನೂ ಉತ್ತಮವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಈಗ ಈ ಲಹರಿ ಸಂಸ್ಥೆಗೆ ಯಾವಾಗ ಬಂತೋ ಅವತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು, ಈ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ. ಸೊ ಇವತ್ತು ನಾನು ಏನು ಹೇಳಲ್ಲ, ಇಲ್ಲಿವರೆಗೂ ಟೀಸರ್ ಬಿಟ್ಟಿದ್ದೀವಿ, ಆ್ಯಂಡ್ ಹಾಡುಗಳು ಬಿಟ್ಟಿದ್ದೀವಿ, ಒಂದಷ್ಟು ಪೋಸ್ಟರ್ಸ್ ಆಗಿದೆ ಬಿಟ್ಟಿದ್ದೀವಿ. ಸೊ ಇವಾಗ ಟ್ರೈಲರ್ ಕೂಡ ಬಿಟ್ಟಿದ್ದೀವಿ. ಅಣ್ಣ 1 ಸೆಕೆಂಡ್ ಅಣ್ಣ, ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಇಷ್ಟು ಕಂಟೆಂಟ್ ಬಿಟ್ಟಿದ್ದೀವಿ. ನಾನು ಇನ್ನೂ ಹೆಚ್ಚು ಹೇಳಲ್ಲ, ಇನ್ನು 3ನೇ ತಾರೀಕು ರಿಲೀಸ್ ಆಗ್ಬಿಡ್ತು. ಇಲ್ಲಿವರೆಗೂ 10 ವರ್ಷದಿಂದ ನಮ್ಮಿಬ್ಬರು ಸಿನಿಮಾ ಆಗಿತ್ತು. ನಮ್ಮಿಬ್ಬರು ಸಿನಿಮಾ ಅಂತ ಹೇಳ್ತೇನೆ ಫಸ್ಟು. ಆದರೆ ಈ ನಮ್ಮಿಬ್ಬರು ಕನಸನ್ನ ನಮ್ಮಷ್ಟೇ ನಂಬಿದವರು ನವೀನ್ ಸರ್, ಪೂರ್ಣ ಆ್ಯಂಡ್ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಇಲ್ಲ ಅಂದಿದ್ರೆ, ಅಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಅದು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಬರೋದಕ್ಕೆ ನನ್ನಷ್ಟೇ, ವಿನು ಸರ್ ಅಷ್ಟೇ ತುಂಬ ಅರ್ಹತೆ ಇರೋ ಏಕೈಕ ವ್ಯಕ್ತಿ ನಾಗೇಶ್ ಎದ್ದೂರು. ಇಲ್ಲಿದೆಯಾ? ಬಾ ನೀನು ಇಲ್ದಾರೆ ಹೆಂಗೋ ಗ್ರಾಮೀಣ, ಬರ ನೀನು ಇಲ್ದಿದ್ರೆ ಹೆಂಗೋ. ಈತ ನನಗಿಂತ ಎಕ್ಸ್ಪೀರಿಯನ್ಸ್ ಇರೋಂಥ ಸೂಪರ್ ರೈಟರ್, ಸೂಪರ್ ಡೈರೆಕ್ಟರ್ ಆಗೋ ಎಲ್ಲ ಟ್ಯಾಲೆಂಟ್ ಇರೋ ಒಳ್ಳೆ ಸ್ನೇಹಿತ. ನನ್ನ ಸ್ಕ್ರಿಪ್ಟ್ ಇಷ್ಟ ಆದಾಗ ಈ ಸ್ಕ್ರಿಪ್ಟನ್ನ ಹೆಂಗಾದ್ರೂ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೊಂಡಾಗ ನಾನು ಎಲ್ಲಿ ಜರ್ನಿ ಶುರು ಮಾಡ್ತೀನಿ ಗ್ರಾಮೀಣ, ಅವತ್ತಿಂದ ಇವತ್ತಿನವರೆಗೂ ಬರೀ ಸ್ನೇಹ ಅಲ್ಲ, ನನ್ನೆಲ್ಲ ಕಷ್ಟ ಮತ್ತು ನನ್ನೆಲ್ಲ ಖುಷಿನಲ್ಲಿ ಇರುವ ಏಕೈಕ ಸ್ನೇಹಿತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ನಿನ್ನ ಸಿನಿಮಾಗೆ ಒಳ್ಳೇದಾಗುತ್ತೆ. ನಾನು ಇರ್ತೀನಿ ನಿನ್ನ ಸಿನಿಮಾ ಗ್ಯಾರಂಟಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ನಾನು, ನಿಜವಾಗ್ಲೂ ನಂಗೆ ಇಷ್ಟ. ನನಗೆ ಚಾನ್ಸ್ ಕೊಡು. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತೀನಿ, ನಿಮಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಮಗ. ಸೊ ನಾನು ಇನ್ನೇನು ಹೇಳಲ್ಲ, ನನ್ನ ಬಾರ ಇಲ್ಲಿವರೆಗಿದೆಯಾ, ಬರ. ಓಕೆ, ಸೊ ಸಾರಿ, ತುಂಬ ಥ್ಯಾಂಕ್ಸ್ಗಳು ಹೇಳೋದಿದೆ. ನನ್ನ 100 ಜನ ನನ್ನನ್ನು ಸೊ ನನ್ನ ಪ್ರೀತಿ ಮಾಡೋ ಅಷ್ಟು ಜನ, ನನ್ನ ಸ್ನೇಹಿತರು, ನನಗೆ ಅಲ್ಲಲ್ಲಿ ಕೈ ಹಿಡಿದು ಕಾಪಾಡಿದ ಪ್ರತಿಯೊಬ್ಬರಿಗೂ ಇಲ್ಲಿ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಅಲ್ಲಲ್ಲಿ ನೆನೀತಾ ಇರ್ತೀನಿ. ನವೀನ ಜೊತೆ 2 ವರ್ಷ ಜರ್ನಿ ಮಾಡಿದ್ವಿ. ಆ ಜರ್ನಿ ಮರೆಯಲ್ಲ ಮಗ. ಥ್ಯಾಂಕ್ ಯು ಕಣ,
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅಷ್ಟೇ. ಮುರಳಿ ಸರ್ ಥ್ಯಾಂಕ್ ಯು. ನಾನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಪ್ರೀತಿ ಶ್ರದ್ಧೆಯಿಂದ ಭಯದಿಂದ ಮಾಡಿದ್ವಿ. ಅಪ್ಪಾಜಿ ಅವತ್ತು ನೀವು ಕತೆ ಕೇಳಿ ಇಷ್ಟಪಟ್ಟು 2 ದಿವಸ ಕತೆ ಕೇಳಿ ಮತ್ತೆ ಕೇಳಿ ಅದರಲ್ಲಿರೋ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಎಷ್ಟು ಚೆನ್ನಾಗಿ ಹೇಳಿ ಅರ್ಥ ಮಾಡಿಸಿ ಮತ್ತೆ ಅದರಲ್ಲಿರೋ ತಪ್ಪುಗಳನ್ನೂ ಕೂಡ ನೀಟಾಗಿ ತಪ್ಪು ಅಂತ ಹೇಳ್ದಲ್ಲೇ ಅದನ್ನು ತಿದ್ದಿರೋ ನಿಮಗೆ ನಾನು ಯಾವಾಗಲೂ ಚಿರಋಣಿ ಅಪ್ಪಾಜಿ. ಮಂಗಳಮ್ಮ ಮಂಗಳಮ್ಮ ಹೆಂಗೆ ಅಂದರೆ ತಪ್ಪು ಮಾಡಿದಾಗ ತಲೆಗೆ ಬಡ್ದು ಒಳ್ಳೇದು ಮಾಡಿದಾಗ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ದೀರಾ. ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ. ಅಮ್ಮನೇ ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಗುರು ಸರ್ ಕತೆ ಕೇಳಿದ ದಿವಸನೇ ಫಸ್ಟ್ ದಿವಸನೇ ನೀವು ಆ ಕತೆನ ಇಷ್ಟಪಟ್ಟು ವಿನು ಸರಲ್ಲಿ ನಾನೊಂದಷ್ಟು ಏನೇನೋ ಹೆಂಗಿರ್ತಾರೆ ಏನಂತ ಕೇಳಿದಾಗ ಆ ಇನ್ಪುಟ್ಸ್ ಕೊಟ್ಟಿದೆ. ಆ ಇನ್ಪುಟ್ಸ್ ನಾನು ತೆಗೆದಿದ್ದನ್ನು ಆಮೇಲೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾ ನಾನು ಕನ್ನಡ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಮಯ ಮತ್ತು ಹಣಕ್ಕೆ ನಾನು ಮೋಸ ಮಾಡಲ್ಲ. ನಾನು ನನ್ನ ತಂಡ ಪ್ರಾಮಿಸ್ಲಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಕೈ ಹಿಡಿದು ಕಾಪಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಜೋಡಿ ಹಕ್ಕಿಗಳ ಥರನೇ ಇದ್ದೀರಾ ಸರ್. ಎಸ್ ನಾಗೇಶ್ ಅವರು ಪ್ಲೀಸ್ ಮಾತಾಡಿ, 2 ಲೈನ್ ಅದು ಮಾತಾಡಿ ಪ್ಲೀಸ್. ಚಂದ್ರು, ವಿನಯ್ ಸರ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಖಂಡಿತ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ನಂಬಿದ್ದೀನಿ. ಆಲ್ ದ ಬೆಸ್ಟ್, ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಘ ಅವರೇ, ಒಂದು ಬ್ಯೂಟಿಫುಲ್ ಜರ್ನಿ ಗ್ರಾಮಾಯಣದ ಜೊತೆಗೆ ಇದೀಗ 3ನೇ ತಾರೀಕಿನಿಂದ ರಿಲೀಸ್ ಆಗ್ತಾ ಇದೆ. ನಿರ್ದೇಶಕರು ಭಾವುಕರಾಗಿದ್ದಾರೆ. ವಿ ಅಂಡರ್ಸ್ಟ್ಯಾಂಡ್. ಎಸ್ ನಮಸ್ಕಾರ ಎಲ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ಲಹರಿ ಸಂಸ್ಥೆಗೆ ಸರ್, ವೇಲು ಸರ್, ಮನೋಹರ್ ಸರ್, ನವೀನ್ ಸರ್, ಯು ಗೈಸ್ ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಮ್ಮ ತಂಡದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಇವತ್ತಿನವರೆಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಕ್ಚುಲಿ ಅವರು ಕಣ್ಣಲ್ಲಿ ನೀರು ನೋಡೋಕೆ ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾರೇ ಒಬ್ಬರು ನಿರ್ದೇಶಕರಿಗಾದ್ರೂ ಒಂದು ಸಿನಿಮಾ ಒಂದು 10 ವರ್ಷ ಟೈಮ್ ತಗೋತಿದೆ ಅಂದಾಗ ಅಲ್ಲಿ ಒಂದು ಪೇಷನ್ಸ್ ಅನ್ನೋದಕ್ಕೆ ಒಂದು ಕೊರತೆ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಆ ಒಂದು ಕೊರತೆ ನಾನು ನಮ್ಮ ಚಂದ್ರು ಸರಲ್ಲಿ ನಾನು ಇವತ್ತಿನವರೆಗೂ ನೋಡಿಲ್ಲ. ನಾನು ಸಿನಿಮಾ ಮಾಡೇ ಮಾಡ್ತೀನಿ, ನಾನು ರಿಲೀಸ್ ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ ಅಂತ ಡೇ 1ಇಂದನೂ ಹಾಗೆ ಇದ್ರು, ಈಗಲೂ ಹಾಗೆ ಇದ್ದಾರೆ. ಸೊ ಅವರು ಕ್ಯಾಮ್ರಾ ಮತ್ತೆ ರೋಲ್ ಆದಾಗ ಅವ್ರ ಕಣ್ಣಲ್ಲಿ ನೀರನ್ನು ನೋಡಿದ್ದೀನಿ. ಈಗ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಸೊ ಸರ್, ಡೋಂಟ್ ವರಿ, ನೀವು ಮಾಡಿದ್ದು ನಿಮ್ಮ ಕನಸು ಸಿನಿಮಾ ಇನ್ನು 4 ದಿನದಲ್ಲಿ ರಿಲೀಸ್ ಆಗ್ತಿದೆ. ಸೊ ಬಿ ಹ್ಯಾಪಿ. ಹಾಗೆ ನಮ್ಮ ಚಂದ್ರು ಸರ್ ಜೊತೆಗೆ ಇರ್ತಕ್ಕಂಥ ನಮ್ಮ ನಾಗಿ ಸರ್ ಆಗಿರ್ಬೋದು. ನಾನು ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣನೇ ನಾಗಿ ಸರ್. ನಾನು ಅವ್ರ ಜೊತೆ ಕೈವದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಥ್ರೂ ನಾನು ನನ್ನ ಗ್ರಾಮಾಯಣಕ್ಕೆ ಈ ಒಂದು ಫ್ಯಾಮಿಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ನಾಗಿ ಸರ್ ಜೊತೆಗೆ ನಮ್ಮ ಭರತ್ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಇವ್ರು ಎಲ್ಲರೂ ಇಲ್ಲ ಅಂದರೆ ನಿಜವಾಗ್ಲೂ ಗ್ರಾಮಾಯಣನೇ ಇಲ್ಲ ನಮಗೆ. ಅಷ್ಟು ಒಂದು ಏನಂತಾರೆ, ನಮ್ಮ ಸರ್ಗೆ ಬಲಗೈ ಎಡಗೈ ಆಗಿ ನಿಂತು ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ನಾವು ಕೆಲಸ ಮಾಡುವಾಗ ನಾವು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿದ್ವಿ. ನಾವು ಯಾರನ್ನು ಕೂಡ ಇವರು ಆಕ್ಟರು, ಇವರು ಟೆಕ್ನಿಷಿಯನ್ಸ್, ಆ ಒಂದು ಭೇದ ಭಾವನೆ ನಾವು ಎಲ್ಲೂ ಮಾಡಿಲ್ಲ. ಪ್ರತಿಯೊಂದು ಟೆಕ್ನಿಷಿಯನ್ಸ್ ಜೊತೆಗೂ ನಾವೆಲ್ಲರೂ ಮನೆ ಮಕ್ಕಳಾಗಿ ಹೊಂದ್ಕೊಂಡು ಬಿಟ್ಟಿದ್ವಿ ಸಿನಿಮಾ ಮಾಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಪ್ಪಾಜಿ, ಅಮ್ಮ ಮಂಗಳಮ್ಮ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದ. ಆಮೇಲೆ ನೀವಿಬ್ರು ಟ್ರೇಲರ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಹಾಗೆ ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸುನಿ ಸರ್, ನವೀನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ವಿಜಯ್ ಸರ್ ಇದ್ರು, ಆಮೇಲೆ ಹಂಸಲೇಖ ಸರ್ ಇದ್ರು.
ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಸಂತೋಷ್ ಸರ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ನಮ್ಮ ಸಿನಿಮಾಟೋಗ್ರಫರ್ ಸಂತೋಷ್ ಸರ್ ಅವರ ಒಂದು ತಾಳ್ಮೆಗೆ, ಅವರು ನಾನು ಆ್ಯಕ್ಚುಲಿ ಸೆಟ್ಟಲ್ಲಿ ಅವರು ಕೂಗಾಡಿರೋದು ನೋಡಿಲ್ಲ, ಅವ್ರು ಕಿರ್ಚಾಡಿದ್ರು ನೋಡಿಲ್ಲ. ತುಂಬ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಗಾಡ್ಕೊಂಡು ತುಂಬ ತುಂಬ ಚೆನ್ನಾಗಿರ್ತಾ ಇದ್ರು. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ಇದ್ರು, ಮೇಘ ಹಿಂಗೆ ಮಾಡು, ಮೇಘ ಹಂಗೆ ಮಾಡು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಕೂಡ. ಆಮೇಲೆ ನಮ್ಮ ಮುರಳಿ ಮಾಸ್ಟರ್ ಸರ್ ನಾವು ಬೆಂಕಿ ಸಾಂಗ್ ಶೂಟ್ ಮಾಡುವಾಗಲೂ ಅಷ್ಟೇ, ಅವ್ರನ್ನ ನೋಡಿದ್ರೇ ನಮ್ಗಿನ್ನ ಎನರ್ಜಿ ಬರ್ತಾ ಇತ್ತು ಡ್ಯಾನ್ಸ್ ಮಾಡೋ ಟೈಮಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ಣಚಂದ್ರ ಸರ್. ಆಲ್ರೆಡಿ ನಿಮ್ಮ ಸಾಂಗ್ ಮುಖಾಂತರ ನೀವೇನು ಅಂತ ತೋರಿಸಿದ್ದೀರಾ. ಸಿನಿಮಾ ಬಂದಮೇಲೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಏನು ಅನ್ನೋದಕ್ಕೆ ಆಲ್ರೆಡಿ ಗೊತ್ತಿದೆ, ಇನ್ನೂ ಹೆಚ್ಚು ಎಲ್ರಿಗೂ ಗೊತ್ತಾಗುತ್ತೆ. ಪೂರ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಅಪರ್ಣಾ ಮ್ಯಾಮ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಅವ್ರನ್ನ ನಾವು ಖಂಡಿತವಾಗ್ಲೂ ಮರೆಯಲ್ಲ. ಈ ಸಿನಿಮಾ ಮುಖಾಂತರ ನೀವು ಮತ್ತೆ ನೀವು ಅಪರ್ಣಾ ಮ್ಯಾಮ್ನ ನೋಡ್ಬೋದು. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆ್ಯಂಡ್ ಲಾಸ್ಟ್ ವಿನು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಒಂದು ಕೋ ಆ್ಯಕ್ಟರ್ ಆಗಿ ಎಷ್ಟು ಕಂಫರ್ಟಬಲ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಕಂಫರ್ಟಬಲ್ ಆಗಿ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ವೆರಿ ಸಿಂಪಲ್. ಅವರ ಫ್ಯಾಮಿಲಿ ಫುಲ್ಲು ದೊಡ್ಡ ಮನೆ ಆಗಿದ್ರು, ಎಲ್ಲರೂ ಸೂಪರ್ ಸ್ಟಾರ್ ಇದ್ರು ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ವಿನಯ್ ಈಸ್ ವೆರಿ 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 ಸಿಂಪಲ್, ವೆರಿ ಡೌನ್ ಟು ಅರ್ತ್. ಸೊ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ, ಸೊ ಐ ಥಿಂಕ್ ವಿನಯ್ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಈ ಸಿನಿಮಾಗೆ. ಎಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಘ ಅವರೇ. ಇದೀಗ ಈ ಸಮಯದಲ್ಲಿ ಐ ಥಿಂಕ್ ನಾವು ಇನ್ನಿಬ್ಬರನ್ನ ನೆನಪಿಸ್ಕೊಳ್ಳೇಬೇಕು. ಅದು ಬೆಂಕಿ ಹಾಡು ಎಲ್ಲ ಕಡೆ ನೀವೆಲ್ಲರೂ ಬಹಳಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದೀರಾ. ಅದಕ್ಕೆ ಹೊಸ ರೂಪವನ್ನು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಸರ್ ಕೊಟ್ಟರು. ಆ ಹಾಡಿನ ಮೂಲ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ಸರ್. ಅದೇ ರೀತಿಯಾಗಿ ಸಾಹಿತ್ಯವನ್ನು ಅಷ್ಟು ಚೆನ್ನಾಗಿ ಬರೆದಿರೋದು ಚಿ ಉದಯಶಂಕರ್ ಸರ್ಗೆ ನಮ್ಮ ಇಡೀ ತಂಡದ ಪರವಾಗಿ ಇಲ್ಲಿ ಅವರನ್ನ ಸ್ಮರಿಸ್ಕೊತಾ ಇದ್ದೀವಿ. ಇದೀಗ ವಿನಯ್ ರಾಜ್ಕುಮಾರ್ ಸರ್ ಒಂದು ಲಾಂಗ್ ಎಟ್ ಬ್ಯೂಟಿಫುಲ್ ಜರ್ನಿ, ಒಂದು ಪವರ್ಫುಲ್ ಜರ್ನಿ ಅಂತ ಅನ್ಸುತ್ತೆ. ಸೀನಾ ಕ್ಯಾರೆಕ್ಟರ್ ಜೊತೆಗೆ ಗ್ರಾಮಾಯಣ ಅಂತ ಅಂದಾಗ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದರೆ ಇಡೀ ಗ್ರಾಮಾಯಣದ ಜರ್ನಿಯಲ್ಲಿ ಏನಾದರೂ ನೀವು ತಗೊಂಡು ಹೋಗೋದಿದ್ರೆ ವಾಟ್ ಈಸ್ ದ್ಯಾಟ್? ಅದ್ರ ಜೊತೆಗೆ ನೀವು ಮಾತಾಡೋದೇನಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಇದು ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡಿದಾಗ, ಗ್ರಾಮಾಯಣ ಲಾಂಚ್ ಮಾಡಿದಾಗ ನಾನು ಚಂದ್ರ ಅವ್ರು ಮಾತಾಡ್ತಿದ್ವಿ. ನಾನು ಇದೇ ರೀತಿ ಚಂದ್ರ ಅವ್ರಿಗೆ ಕೇಳಿದ್ದೆ, ಚಂದ್ರ ಒಂದಷ್ಟು ಪಾಯಿಂಟ್ಸ್ ಕೊಡಿ, ಅದನ್ನ ಹೋಗಿ ನಾನು ಹೇಳ್ತೀನಿ ಅಂತ. ಆಯ್ತು ಸರ್ ಕೊಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು. ಸೊ ನನಗಿಂತ ಮುಂಚೆ ಚಂದ್ರ ಅವ್ರು ಹೋಗಿ ಮಾತಾಡಬೇಕಿತ್ತು. ಆ ಪಾಯಿಂಟ್ಸ್ ಎಲ್ಲ ಚಂದ್ರ ಅವ್ರು ಹೇಳ್ತಿದ್ದಾರೆ. ಆಮೇಲೆ ಈಗ 3 ಜನ ತಿರ್ಗಾ ನಿಂತ್ಕೊಂಡಾಗ ಅದೇ ಜ್ಞಾಪಕಕ್ಕೆ ಬಂತು. ಸೊ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ಸ್, ಲಹರಿ ಸಂಸ್ಥೆ, ನಿಮ್ಮಿಂದ ಈ ಸಿನಿಮಾ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ಅದರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನವೀನ್ ಅವ್ರಿಗೆ. ಸೆಕೆಂಡ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಈ ಇಡೀ ಜರ್ನಿಗೆ ಬಿಗ್ಗೆಸ್ಟ್ ಸಪೋರ್ಟ್. ಸೊ ಇವ್ರು ಇಲ್ದೇನೂ ಸಿನಿಮಾ ಆಗ್ತಿರ್ಲಿಲ್ಲ. ಮತ್ತು ನನ್ನ ಚಿಕ್ಕಪ್ಪ ಮತ್ತು ನನ್ನ ದೊಡ್ಡಪ್ಪ ಪ್ರತಿ ಹಂತದಲ್ಲೂ ಈ ಸಿನಿಮಾಗೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಆಮೇಲೆ ಭರವಸೆ ಕೊಡ್ತಾನೆ ಇದ್ರು. ಸೊ ಇವರೆಲ್ಲರನ್ನೂ ನೆನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಸಂತೋಷ್ ಸರ್, ಮುರಳಿ ಸರ್, ಡ್ಯಾನಿ ಮಾಸ್ಟರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದನೇ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಜೊತೆಗೆ ಈ ಸಿನಿಮಾದಲ್ಲಿ ಯಶಸ್ವಿನಿ ಅವರು ಒಂದು ಚಿಕ್ಕ ಪಾರ್ಟ್ ಮಾಡಿದ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಗ್ರಾಮಾಯಣ ಬಗ್ಗೆ ಆಮೇಲೆ ನಾಗವರೇ ನಿಮಗೂ ಕೂಡ. ಚಂದ್ರು ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು? ಎಲ್ಲರೂ ಗೊತ್ತಿದೆ, ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಲಾಟ್ ಈ ಸಿನಿಮಾ ಮಾಡಿದ್ದಕ್ಕೆ. ನನಗೆ ಈ ಸಿನಿಮಾಗೆ ಅಂದರೆ ಒಂದು ಪಾರ್ಟಲ್ಲಿ ಇರೋಕ್ಕೆ ತುಂಬ ತುಂಬ ಥ್ಯಾಂಕ್ಸು. ಸೊ ಗ್ರಾಮಾಯಣ ಬಗ್ಗೆ ಏನು ಹೇಳೋದು? ಗ್ರಾಮಾಯಣ ಬಗ್ಗೆ 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಎಲ್ಲ ರಿಪೋರ್ಟರ್ಸ್ಗೂ ಗ್ರಾಮಾಯಣ ಬಗ್ಗೆ ಗೊತ್ತು, ನೀವಂತೂ 8 ವರ್ಷದಿಂದ ಕೇಳ್ತಾನೆ ಇದ್ದೀರಾ. ಈಗ ಫೈನಲ್ ನಿಮ್ಮ ಮುಂದೆ ಇದೆ. ಇವಾಗ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿತ್ತು, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೇ ಅದನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ. ಸೊ ಗ್ರಾಮಾಯಣದಿಂದ ನಾನೇನು ತೊಗೊಂಡೋದೆ ಅಂತ ಒಂದು ಅಷ್ಟು ಹೇಳ್ತೀನಿ. ಒಂದೇನಾದ್ರು ಆಗ್ಬೇಕಂದ್ರೆ ಅದು ಹಾಗೇ ಆಗುತ್ತೆ. ಅದು ಯಾವಾಗ ಆಗಬೇಕು ಅವಾಗ ಹಾಗೇ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆಮೇಲೆ
ಗ್ರಾಮಾಯಣ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನನ್ನ ಮನಸ್ಸಲ್ಲಿ ನಾನು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸು ಅಷ್ಟೇ ಇತ್ತು. ಗ್ರಾಮಾಯಣ ಮಾಡ್ತಾ ಮಾಡ್ತಾ ಸಮಾಜ, ಜನ, ನಮ್ಮ ನಾಡು ಅಂತ ನನ್ನ ಮೈಂಡ್ ಓಪನ್ ಆಯಿತು. ಸೊ ಅದು ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಅನಿಸುತ್ತೆ. ಆಮೇಲೆ ಮೂರನೇದು, ನಮ್ಮ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತೀರಾ ಬರೀ ಸಾಫ್ಟ್ ರೋಲ್ ಮಾಡ್ತೀರಾ, ಬರೀ ಸಾಫ್ಟ್ ರೋಲ್ ಮಾಡ್ತೀರಾ ಅಂತ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪವರ್ಫುಲ್ ರೋಲ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಆಯಿತು, ಎಲ್ಲ ಹೇಳಾಯ್ತು ಅನಿಸುತ್ತೆ. ಲಾಸ್ಟಲ್ಲಿ ಒಂದೇ ಒಂದು ಡೈಲಾಗು. ಆಮೇಲೆ ಈ ಡೈಲಾಗು ನಾನು ಅಪರ್ಣ ಮ್ಯಾಮ್ ಆಮೇಲೆ ನನಗೆ ಫಸ್ಟ್ ಡೈಲಾಗ್ ಇತ್ತು. ನಮ್ಮ ಸಿನಿಮಾದಲ್ಲೂ ಫಸ್ಟ್ ಡೈಲಾಗ್ ಅಂತ ಅನಿಸುತ್ತೆ ಅವ್ರ ಜೊತೆ. ಬಿಡಮ್ಮ, ಯಾವಾಗ ಒಳ್ಳೆ ಕೈಯ ಅಂತೀಯಲ್ಲ, ನಿಂಗೆ ಬಾಯಿಗೆ ನೋವಲ್ವಾ? ಮರೆದಿರ್ಬೇಕು ನಿನ್ನ ಬಾಯಿ. ಸೊ ಇದು ನನ್ನ ಆಮೇಲೆ ಅಪರ್ಣ ಮ್ಯಾಮ್ ಜೊತೆ ಇದ್ದಿದ್ದ ಫಸ್ಟ್ ಡೈಲಾಗು. ಅದನ್ನ ಇವತ್ತು ನೆನ್ಸ್ಕೊಳ್ತೀನಿ. ಆಮೇಲೆ ಥ್ಯಾಂಕ್ ಯು. ಜುಲೈ 3 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ನೋಡಿ. ಇನ್ನೊಂದ್ಸರಿ ಹೇಳ್ಬೇಕಾ? ಹೇಳಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.